ಬಿಬಿಎಂಪಿ ಇತಿಹಾಸದ ಪುಟ ಸೇರಿದ್ದಾಯಿತು. ಜಿಬಿಎ ಈಗ ಜಾರಿಗೆ ಬಂದಿದ್ದು ಕೂಡ ಆಯಿತು. ನಿನ್ನೆ ಮೊದಲ ಸಭೆಯನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಡಿ.ಕೆ. ಶಿವಕುಮಾರ್ ಅವರು, ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ದರು. ಆದರೆ ಬಿಜೆಪಿಯವರು ಗೈರಾಗಿದ್ದರು. ಕಾರಣಗಳನ್ನ ನೋಡ್ತಾ ಹೋದರೆ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಈಗ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ, ವಾರ್ಡ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ, ವಾರ್ಡ್ಗಳ ಮರು ವಿಂಗಡಣೆ ಕೂಡ ಆಗಿದೆ. ಆದರೆ ಇಲ್ಲಿ ಜನ ಕೇಳ್ತಾ ಇರೋದು, ಜಿಬಿಎ ಮಾಡಿಬಿಟ್ರೆ ಅಭಿವೃದ್ಧಿ ಆಗ್ಬಿಡುತ್ತಾ, ಮೂಲಸೌಕರ್ಯ ಕೊಟ್ಬಿಡ್ತಾರಾ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ. ಯಾಕಂತ ಹೇಳಿದ್ರೆ ಈಗಿರುವಂತಹ ಸಮಸ್ಯೆಗಳಿಗೆ ಮುಕ್ತಿ ಹಾಡೋಕ್ಕಾಗ್ತಾ ಇಲ್ಲ. ಇನ್ನು ಈ ಜಿಬಿಎ ಮಾಡಿಬಿಟ್ಟು ಎಲ್ಲವನ್ನ ಕೊಡೋಕೆ ಹೇಗೆ ಸಾಧ್ಯ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಬರುತ್ತೆ. ಹಾಗಾದರೆ ಇದ್ರ ಹಿಂದೆ ರಾಜಕೀಯವಾದಂಥ ತಂತ್ರಗಾರಿಕೆ ಏನಾದರೂ ಇರ್ಬೋದಾ? ವೈಯಕ್ತಿಕವಾದಂಥ ಪ್ರತಿಷ್ಠೆ ಸರ್ಕಾರಕ್ಕೆ ಇರ್ಬೋದಾ? ಬಿಜೆಪಿಯವರು ಈಗ ಏನು ನಿನ್ನೆಯ ಸಭೆಯನ್ನು ಯಾಕೆ ಗೈರು ಮಾಡಿದ್ರು ಅಂತ ಹೋದರೆ, ಕೆಲವೊಂದಿಷ್ಟು ಆರೋಪಗಳ ಸುರಿಮಳೆಯನ್ನು ಸುರಿಸ್ತಾ ಹೋದರು. ಹಾಗಾಗಿ ಇದರ ಸಾಧಕ ಬಾಧಕ, ಪರ ವಿರೋಧ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಎಸ್, ಬಿಜೆಪಿಯಿಂದ ಆರಂಭ ಮಾಡ್ತೀನಿ. ಸರ್, ನಿಮ್ಮ ಶಾಸಕರು, ಸಂಸದರು ಯಾರು ಕೂಡ ನಿನ್ನೆಯ ಸಭೆಗೆ ಹೋಗಲಿಲ್ಲ. ಅಂದರೆ ನೀವು ಅಭಿವೃದ್ಧಿಗೆ ವಿರುದ್ಧವಾಗಿರುವುದನ್ನು ತೋರಿಸ್ತಾ ಇದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯಿತು. ಅದೇ ಸಂದೇಶ, ಅದು ಬಿಟ್ಟರೆ ಏನಿಲ್ಲ. ನಿಮ್ಗೆ ಅಭಿವೃದ್ಧಿ ಬೇಕಾಗಿದ್ರೆ ಹೋಗ್ತಾ ಇದೆ. ಓಕೆ ನೋಡಿ, ಈಗ ಜಿಬಿಎ ಮಾಡಿರೋದೇ ಅಭಿವೃದ್ಧಿಗೋಸ್ಕರ ಅಂತಕ್ಕಂಥದ್ದು ಸುಳ್ಳು. ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ನಮ್ಮ ಶಾಸಕರಿಗೆ ಕಾರ್ಯಸೂಚಿಯನ್ನು ಕೊಟ್ಟಿಲ್ಲ, ಅಜೆಂಡವನ್ನು ಕೊಟ್ಟಿಲ್ಲ. 4 ಗಂಟೆಗೆ ಮೀಟಿಂಗ್ ಇದ್ರೆ 12 ಗಂಟೆಗೆ ಕಾರ್ಯಸೂಚಿ ಹೋಗಿದೆ. ಅದು ಕಾನೂನಿನ ಪ್ರಕಾರ 1 ವಾರ ಮುಂಚೆ ಕಾರ್ಯಸೂಚಿ ಕೊಡಬೇಕಾಗಿತ್ತು. ಕಾರ್ಯಸೂಚಿಯನ್ನು ತಲುಪಿಸಿಲ್ಲ. ವಿರೋಧ ಪಕ್ಷವನ್ನು ಭಾಳ ಗೌರವಯುತವಾಗಿ ನಡೆಸ್ಕೊಬೇಕು. ವಿರೋಧ ಪಕ್ಷ ನಾಯಕರು ಸಹ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದವರು, ಬೆಂಗಳೂರು ನಗರದಲ್ಲಿರ್ತಕ್ಕಂಥವ್ರು, ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಬೇಕಾಯಿತು. 1 ವಾರ ಮುಂಚೆ ನಡವಳಿಕೆಗಳನ್ನು ಹೇಳಬೇಕಾಗಿತ್ತು. ಏನೇನು ಮೀಟಿಂಗ್ ಅಜೆಂಡಾ, ಏನೇನು ಚರ್ಚೆಗಳಾಗುತ್ತೆ ಅಂತ ಹೇಳಬೇಕಿತ್ತು. ಏನೂ ಸಹ ಹೇಳಿಲ್ಲ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಜಿಬಿಎ ಇಂದ ಅಭಿವೃದ್ಧಿ ಆಗುತ್ತಾ ನೀವು ಅಂತ ಹೇಳಿದ್ರಿ. ಸರ್, ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಮಾಡಿದ್ದಾರೆ. ಬ್ಯಾಂಗ್ಳೂರು ಇವಾಗ ಅಭಿವೃದ್ಧಿ ಆಗಿದೆಯಾ? ಇಲ್ಲ. ಈಗ ನಾವು ಜಿಬಿಎ ಅಂತ ಮಾಡ್ತಾ ಇದ್ದೀವಿ, 5 ಭಾಗ ಮಾಡ್ತಾ ಇದ್ದೀವಿ, 5 ಭಾಗ ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. 5 ಭಾಗ ಮಾಡಿದ ತಕ್ಷಣ ಅಭಿವೃದ್ಧಿ ಆಗುತ್ತಾ? ಸಮಸ್ಯೆಗಳು ಏನೇನು ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಕರ್ನಾಟಕವನ್ನು 5 ಭಾಗ ಮಾಡಿ ನಾವು ಆಳ್ತೀವಿ, 5 ಭಾಗದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ, 5 ಮುಖ್ಯಮಂತ್ರಿಗಳನ್ನ ಮಾಡ್ತೀವಿ ಅಂತ ಹೋದಾಗ ಆಗ್ತಕ್ಕಂಥ ಚಾಲೆಂಜಸ್ ಏನನ್ನು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು 5 ಭಾಗಗಳನ್ನ ಮಾಡೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಫಸ್ಟ್ ಯೋಚನೆ ಮಾಡಬೇಕು. ಮೊದಲು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಬಿಲ್ಡಿಂಗ್ ವ್ಯವಸ್ಥೆ ಇಲ್ಲ. ಸೆಕೆಂಡ್ ಥಿಂಗು, ನಮಗೆ ಕಾರ್ಮಿಕರ ಸಮಸ್ಯೆ ಇದೆ. ಈಗ ಯಾವ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಆರೋಗ್ಯ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ನಮ್ಮ ಕಾರ್ಮಿಕರ ಸಮಸ್ಯೆನ ನಾವು ಎದುರಿಸ್ತಾ ಇದ್ದೀವಿ. ಇದನ್ನ ಸರಿದೂಗಿಸ್ತಕ್ಕಂಥ ಯಾವ್ಯಾವ ಇವರು ಮುಂದಾಲೋಚನೆಗಳನ್ನು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಇವರು ಶಾಸಕರನ್ನ ವಿಶ್ವಾಸ ತೆಗೆದುಕೊಬೇಕಾಯ್ತು. ಈಗ ಕೆಲವು ಕಡೆ ಏನಾಗಿದೆ ಅಂತಂದ್ರೆ, ಇವರು ವಾರ್ಡ್ಗಳನ್ನ ಹಂಚಬೇಕಾದ್ರೆ ಒಂದೊಂದು ಬೂತ್ಗಳು 2 ವಾರ್ಡ್ಗಳು ಹಾಕಿದ್ದಾರೆ. ಒಂದೊಂದು ಬೂತ್ಗಳನ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸೋಲಿನ ಭಯ ಇದೆ. ಇವ್ರಿಗೆ ಎಲ್ಲಿ ಲಾಭ ಆಗುತ್ತೋ ಆ ವಾರ್ಡ್ಗಳನ್ನ ಮಾತ್ರ, ಆಯಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಸೊ ಆ ಲಾಭಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಅನಿಸುತ್ತೆ. ಸರ್, ಇನ್ನೊಂದು ನಿಮ್ಗೆ ಹೇಳಲೇಬೇಕು. ಈಗ ಟೋಟಲ್ ಜಿಬಿಎ ಇರ್ತಕ್ಕಂಥದ್ದು 368 ಕ್ಷೇತ್ರಗಳು. 368ರಲ್ಲಿ ನೋಡಿ, ಸೌತ್ 72, ಈಸ್ಟ್ 63, ವೆಸ್ಟ್ 111, ನಾರ್ತ್ 72, ಸೆಂಟ್ರಲ್ ಬರೀ 50. ನಾವು ಯೋಚನೆ ಮಾಡೋಣ ಸರ್, ಸಿದ್ದರಾಮಯ್ಯನವರು ತುಷ್ಟೀಕರಣಕ್ಕೆ ಫೇಮಸ್. ಸೆಂಟ್ರಲ್ನ ಕೇವಲ 50 ವಾರ್ಡ್ಗಳಿಗೆ ಯಾಕೆ ಸೀಮಿತ ಮಾಡಿದ್ರು? ಯಾಕೆ ಬರೀ ಕಡಿಮೆ ವಾರ್ಡ್ಗಳನ್ನ ಸೀಮಿತ ಮಾಡಿದ್ದಾರೆ? ಒಂದು ಉದ್ದೇಶ ನಮಗೆ ಕಾಣಿಸ್ತಾ ಇದೆ ಸರ್. ಸೆಂಟ್ರಲ್ನ ಅತಿ ಕಡಿಮೆ ವಾರ್ಡ್ಗಳನ್ನ ಮಾಡಿ ಅಲ್ಲೊಬ್ಬ ಮುಸಲ್ಮಾನ್ ಮೇಯರ್ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಇರ್ತಕ್ಕಂಥ. ಯಾವ ಮಾನದಂಡದ ಮೇಲೆ ಮಾಡಿದ್ರು ಅಂತ ಗೊತ್ತಿಲ್ವಾ ನಿಮಗೆ? ಜನಸಂಖ್ಯೆ ಆಧಾರದ ಮೇಲೆ. ಸೊ ವಾರ್ಡ್ಗಳ ಆಧಾರದ ಮೇಲೆ ಹೇಳೋಣ ನಾವು. ಈಗ ಎಲ್ಲ ವಾರ್ಡ್ಗಳಂತಂದ್ರೆ ಒಂದೊಂದು ವಾರ್ಡ್ಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿರ್ತಾರಲ್ವಾ. ಒಂದು ವಾರ್ಡ್ ಈಸ್ಟ್ಗೆ 111 ಮಾಡ್ತಾರೆ, ಇನ್ನೊಂದಕ್ಕೆ 80 ಮಾಡ್ತಾರೆ, 90 ಮಾಡ್ತಾರೆ. ಬೆಂಗಳೂರು ಸೆಂಟ್ರಲ್ ಬರೀ 50 ಮಾಡ್ತಾರೆ. ಗಾತ್ರ ನೋಡಿ ಮಾಡಿದ್ದಾರೆ ಅಲ್ಲಿ. ಗಾತ್ರಕ್ಕಿಂತ ಜನಸಂಖ್ಯೆನೂ ಇಂಪಾರ್ಟೆಂಟ್ ಅಲ್ಲ, ವಾರ್ಡ್ಗಳು ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಮಾಡಿದ್ರು ಅದನ್ನ ಕ್ಲಾರಿಟಿ ಕೊಡ್ಬೇಕು ಸರ್. ತುಷ್ಟೀಕರಣ ನಡೀತಾ ಇದೆ. ಮತ್ತೆ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ನಾವು ಯೋಚನೆ ಮಾಡೋಣ ಸರ್. ಬೆಂಗಳೂರಿಂದ ಇಂಡಸ್ಟ್ರೀಸ್ಗಳು ಆಚೆ ಹೋಗ್ತಾ ಇದಾವೆ. ನಿನ್ನೆ ತಾನೇ ಟೊಯೋಟಾ ಎಕ್ಸ್ಪೆಂಡ್ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಮಾಡಲ್ಲ. ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ನಮಗೆ ಬೇಸಿಕ್ ಮೂಲಸೌಕರ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗಿದೆ. ಮತ್ತೆ ಅದ್ರ ಜೊತೆ ಕೆಲವು ಕಂಪನಿಗಳು ತುಂಬಾ ಆಚೆ ಹೋಗ್ತಾ ಇದಾವೆ. ನಿಜ. ಕರ್ನಾಟಕ FDI ನಲ್ಲಿ ನಂಬರ್ 1 ಇದೆ, ಟ್ಯಾಕ್ಸ್ ಪೇ ನಲ್ಲಿ ನಂಬರ್ 1 ಇದೆ. ಇಷ್ಟೆಲ್ಲ ಇದ್ರೂ ಸಹ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಆಲ್ರೆಡಿ ಆಗ್ತಾ ಇಲ್ಲ.
ಈಗ ನಾವು ಡಿವೈಡ್ ಮಾಡಿಬಿಟ್ಟು ಇದನ್ನ ವಿಕೇಂದ್ರೀಕರಣ ಮಾಡಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ? ಎಸ್ ಸರ್, ಕೇಳೋಣ ಅದನ್ನ ಖಂಡಿತವಾಗ್ಲೂ. ದಯಮಾಡಿ ಜನಗಳಿಗೆ ನೀವು ಸ್ಪಷ್ಟಪಡಿಸಿ ಅಂತ ನಾವು ಕೇಳ್ತಾ ಎಸ್, ಅದ್ರ ಕ್ಲಾರಿಟಿ ಕೇಳೋಣ ಸರ್. ಗೌಡ್ರೆ, ಈಗ BBMP ಇದ್ದಾಗಲೇ ಕೆಲಸ ಮಾಡೋಕ್ಕಾಗಲ್ಲ, 198 ವಾರ್ಡ್ ಇದ್ದಾಗ, ಇನ್ನು 368 ವಾರ್ಡ್ ಮಾಡಿದ್ದೀರಿ. ಅಲ್ಲ, ಈಗೇನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ, ಅಂದರೆ ಪ್ರಶ್ನೆ ಬಂದಿರೋದು ಅಭಿವೃದ್ಧಿ ಹೇಗಾಗುತ್ತೆ, ಸಾಧ್ಯತೆಗಳ ಬಗ್ಗೆ ಇಲ್ಲಿ. ನೋಡಿ, ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. ಆ ವ್ಯವಸ್ಥೆಗೆ ಹೋಗ್ಕೊಟ್ಟೆ ಈ 5 ಕಾರ್ಪೊರೇಷನ್ ಮಾಡಬೇಕು ಅಂದಾಗ ಒಂದು ಸಮಿತಿನಲ್ಲಿ ಕಾಂಗ್ರೆಸ್ಸು, BJP, JDS ಶಾಸಕರೆಲ್ಲ ಇದ್ದಾರೆ. ಸಮಿತಿಯವರು ಒಪ್ಕೊಂಡ್ರು 5 ಮಾಡೋಣ, 3 ಮಾಡಬೇಕಾ, 4 ಮಾಡಬೇಕಾ, 6 ಮಾಡಬೇಕಾ, 7 ಮಾಡಬೇಕಾ ಅನ್ನೋ ಚರ್ಚೆನೂ ಕೂಡ ಬಂದಾಗ ಒಮ್ಮತದಲ್ಲಿ 5 ಮಾಡೋಣ ಅಂತೇಳಿ BJP, JDS, ಕಾಂಗ್ರೆಸ್ ಶಾಸಕರು ಒಪ್ಕೊಂಡಿರೋಂಥದ್ದು. ಇದಕ್ಕೂ ಮುಂಚೆ BJP ಸರ್ಕಾರ ಇದ್ದಾಗ 3 ಮಾಡಬೇಕು, ಬೆಂಗಳೂರನ್ನು ನಾರ್ತ್, ಸೆಂಟ್ರಲ್, ಸೌತ್ ಮೂರು ಕಾರ್ಪೊರೇಷನ್ ಮಾಡಬೇಕು ಅಂತ ಅವ್ರ ಚರ್ಚೆ ನಡೆದಿತ್ತು. ಅವರು ಅದನ್ನು DPR ಏನು ಮಾಡಲಿಲ್ಲ, ಪ್ರಾಜೆಕ್ಟ್ ಮಾಡಲಿಲ್ಲ. BJP 3 ಮಾಡೋದು ಸರಿ, ಕಾಂಗ್ರೆಸ್ 5 ಮಾಡಿಬಿಡ್ತು, ಇದು ಅಭಿವೃದ್ಧಿ ಆಗಲ್ಲ, ಇದು ಒಪ್ಪುವಂಥ ಮಾತಲ್ಲ. ಸದನದಲ್ಲಿ ಮಸೂದೆ ಮಂಡನೆ ಆಯಿತು, ಪಾಸಾಯಿತು. ಅಪ್ಪರ್ ಹೌಸಲ್ಲಿ ನಾವು ಸಂಖ್ಯಾಬಲದಲ್ಲಿ ಕಡಿಮೆ ಇದ್ವಿ, ಪಾಸಾಯಿತು. ನೇರವಾಗೋ ಪರೋಕ್ಷವಾಗೋ BJP ಸಂಪೂರ್ಣ ಸಪೋರ್ಟ್ ಮಾಡಿದೆ ಪಾಸಾಗಲಿಕ್ಕೆ. ಈಗ ರಾಜಕೀಯ ಕಾರಣಕ್ಕಾಗಿ ಈ ವಾರ್ಡ್ ವಿಂಗಡಣೆ ಸರಿ ಇಲ್ಲ, ಈ ನಕ್ಷೆ ನೋಡಿದ್ರೆ ಅಮೀಬಾ ಥರ ಕಾಣುತ್ತೆ, ಇಲ್ಲ ಒಂದು ಪ್ರಾಣಿ ಥರ ಕಾಣುತ್ತೆ, ಇಲ್ಲ ಒಂದು ಯಾವುದೋ ಮ್ಯಾಪ್ ಥರ ಕಾಣುತ್ತೆ ಅಂತ BJP ತಕರಾರು ಮಾಡ್ತಾ ಇದೆಯಲ್ಲ, ಅದು ಅಸಂಬದ್ಧ, ಅಸಮಂಜಸ. ನೋಡಿ, ಜನಗಳಿಗೆ ಜನಪ್ರತಿನಿಧಿಗಳು ಬೇಕು. BJP ಸರ್ಕಾರದಲ್ಲಿ ಅದನ್ನು ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ನಾವು ಬಂದಾಗಲೂ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈಗ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ 5 ಭಾಗ ಮಾಡಿ ಮರು ವಿಂಗಡಣೆ ಮಾಡಿ ಚುನಾವಣೆಗೆ ಹೊರಟಿದ್ದೀವಿ. ಅದು ನಿಮ್ಮ ಅನುಕೂಲ ತಕ್ಕಂಗೆ ರಾಜಕೀಯವಾಗಿ ವಿಂಗಡಣೆ ಮಾಡಿ ಹೊರಟಿದ್ದೀರಿ ಅಂತ. ಈಗ ನಿಮಗೆ ಈಗ ಮಾಡಿರೋಂಥದ್ದು BJP ಓಟ್ ಹಾಕಲ್ಲ ಅನ್ನೋ ಭಯನ? ಅಂದರೆ ಅದು ಕಾಂಗ್ರೆಸ್ ಪೂರಕ ಇದೆ ಅಂತ ನಿಮ್ಮ ಮಾತಾ? ನೋಡ್ರಿ, ಜನ ಅಭಿವೃದ್ಧಿಗಳು ನೋಡಿ ಓಟ್ ಹಾಕ್ತಾರೆ. ಈಗ ನಾವು ಚುನಾವಣೆಯನ್ನು ಮಾಡಲೇಬೇಕು ಫೆಬ್ರವರಿನಲ್ಲಿ ಅಂತ ತೀರ್ಮಾನ ಮಾಡಿದ್ದೀವಿ. ಚುನಾವಣೆ ನಡೆಯುತ್ತೆ. BJPಯ ತಕರಾರು ಭಯ ಇದೆ, ಅವ್ರಿಗೆ ಚುನಾವಣೆ ಸೋಲಿನ ಭಯ ಇದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಾವು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆದ್ವಿ. ಯಾವ ಲೀಡು ನಮ್ಗೆ ಕುಮಾರಸ್ವಾಮಿಯವರ ಮಗ ನಿಂತರೂ ಕೂಡ, ಕೇಂದ್ರ ಸಚಿವರಾಗಿದ್ದರು ಕುಮಾರಸ್ವಾಮಿಯವರು, ಹ್ಯಾಟ್ರಿಕ್ ಸೋಲ್ ಆಗ್ತದೆ, ಜನ ಸಿಂಪತಿಯಲ್ಲಿ ಆಗ್ತಾರೆ ಅಂತ ತಿಳ್ಕೊಂಡಿದ್ರು ಕೂಡ ಅದಾಗಲಿಲ್ಲ. 25,000 ಲೀಡಲ್ಲಿ ನಾವು ಗೆದ್ವಿ. CP ಯೋಗೇಶ್ವರ್ ಕಾಂಗ್ರೆಸ್ಸಲ್ಲಿ ಗೆದ್ದರು. ಸಂಡೂರು ಬೈ ಎಲೆಕ್ಷನ್ ಗೆದ್ವಿ ನಾವು, ಶಿಗ್ಗಾಂವ್ ಬೈ ಎಲೆಕ್ಷನ್ ಗೆದ್ವಿ ನಾವು. ಈ 3 ಚುನಾವಣೆ ಗೆದ್ದ ಮೇಲೆ ನಮಗೊಂದು ಮನವರಿಕೆ ಆಗಿರೋದು, ಗ್ಯಾರಂಟಿ ಯೋಜನೆಯಿಂದ ಜನ ಕೈ ಹಿಡಿತಾರೆ. ಎರಡನೇದು, ಈ ಚುನಾವಣೆ ಮಾಡಬೇಕು, ಜನಪ್ರತಿನಿಧಿಗಳು ಬೇಕು, ಅದಕ್ಕಾಗಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. BJPಯ ತಕರಾರು ಏನು, ಈಗ 5 ಮಾಡಿದ್ದೀವಿ, ನಮಗೆ ನೆನ್ನೆ ಮೀಟಿಂಗ್ ಕರೆದಿಲ್ಲ, ಅವೆಲ್ಲ ತಾಂತ್ರಿಕ ವಿಷಯಗಳು ಹೇಳ್ಬಾರ್ದು. ಮನೆ ಪಕ್ಕದಲ್ಲೇ ಇದ್ದಾರೆ, ಚರ್ಚೆಗಳು ಮಾಡ್ಬೋದು, ಸಂವಾದ ಮಾಡ್ಬೋದು. ನೀವು ಹೋಗಿ ಸಭೆಯಲ್ಲೇ ಹೋಗಿ ನೀವು ನಿಮ್ಮ ಧ್ವನಿಯನ್ನು ಏರಿಸಿ ಕೇಳಬಹುದು. ಅಲ್ಲ, ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಸರ್, ವಿರೋಧ ಪಕ್ಷ ಅಂತ ಹೇಳಿ. ನೋಡಿ, ಈಗ ಸರ್ ಕರೆಕ್ಟ್ ಅದು 12 ಗಂಟೆಗೆ ನೀವು ಕೊಡ್ತೀರಿ, ಆಹ್ವಾನ ಮಾಡ್ತೀರಿ, ನಿಗದಿತ ಕಾರ್ಯಕ್ರಮಗಳು ಇರ್ತವೆ ಅವರಿಗೆ. ಇಲ್ಲ ನೋಡಿ, ಎಲ್ಲ ಒಂದು GBA ಅಂತ ಒಂದು ಕಮಿಟಿನೇ ಮಾಡಿದ್ದಾರೆ. ಒಳಗೆ BJP ನಾಯಕರು ಇದ್ದಾರೆ, ಕೇಂದ್ರ ಸಚಿವರು ಕೂಡ ಇದ್ದಾರೆ. ಅದಕ್ಕೆ ನೋಡಿ, ಇದಕ್ಕೆ ಸಲಹೆ ಕೊಡಬೇಕಾದ್ರೆ, ಸಹಕಾರ ಕೊಡಬೇಕಾದ್ರೆ ನೀವು ಮುಂದೆ ನಿಂತು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಚುನಾವಣೆಯಲ್ಲಿ ಆಯಿತು ನೀವು ಸೋತ್ಬಿಡ್ತೀವಿ, ನಾವು ಹೋಗಲ್ಲ ನಾವು ಅಂದರೆ ನಷ್ಟ ಯಾರಿಗೆ? ಚುನಾವಣೆ ನಡೀತದೆ, ಜನಪ್ರತಿನಿಧಿಗಳು ಬರಬೇಕು ಮುಂದೆ. ನಾವು 5-5 ಗೆಲ್ಲಬೇಕಂದ್ರೆ ನಮ್ಮ ಆಸೆ ಇದೆ. 50 ಮಾಡಿಬಿಟ್ಟವ್ರೆ ಸೆಂಟ್ರಲ್ನಲ್ಲಿ. ನೋಡಿ, ಅದಕ್ಕೊಂದು ಕಮಿಟಿ ಮಾಡಿತ್ತು ಬೆಂಗಳೂರಿನಲ್ಲಿ. IAS ಆಫೀಸರ್ಗಳು, 5 ಜನ IAS ಆಫೀಸರ್ಗಳು ಇದನ್ನು ಡಿಲಿಮಿಟೇಷನ್ ಈ ರೀತಿ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟು ಅದ್ರ ಮುಖಾಂತರ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಎರಡನೇದೇನು ಗೊತ್ತಾ, ಮುಸಲ್ಮಾನರು ಮೇಯರ್ ಆಗಿಬಿಡ್ತಾರೆ, ಸೆಂಟ್ರಲ್ ಅಪೀಸ್ಮೆಂಟು, ತಪ್ಪು ಮಾಹಿತಿ. ಆ ಥರ ಹೇಳೋದೇನಿದೆಯಲ್ಲ, ನಾವು ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ಈ ರೀತಿಯಾಗಿ ನಾವು ನಿಮ್ಮನ್ನು ಬಿಂಬಿಸ್ತಾ ಇದ್ದೀವಿ, ಮುಸಲ್ಮಾನರಾಗ್ಬಿಡ್ತಾರೆ, ಹಿಂದೂಗಳಾಗ್ಬಿಡ್ತಾರೆ, ಆ ಥರ ಚರ್ಚೆ ಡಿವೈಡ್ ಮಾಡಬಾರ್ದು. ಚುನಾವಣೆ ಜನಗಳು ಆಯ್ಕೆ ಮಾಡ್ತಾರೆ, ಅವನ ಪ್ರತಿನಿಧಿ ಆಗ್ತಾನೆ. ಕಾರ್ಪೊರೇಟರ್ಗಳು ಮೇಯರ್ನ ಆಯ್ಕೆ ಮಾಡ್ತಾರೆ. 2.5 ವರ್ಷ ಇದೆ ಈಗ ಮೇಯರ್ದು. ಇದು ದೇಶದಲ್ಲಿ ಪ್ರಧಾನಮಂತ್ರಿ ಕೂಡ, ಪ್ರೈಮ್ ಮಿನಿಸ್ಟರ್, ಇವರು ರಾಷ್ಟ್ರಪತಿ ಕೂಡ ಅಲ್ಪಸಂಖ್ಯಾತರಾಗಿದ್ದರು. ನಾವು ಆ ರೀತಿಯಾಗಿ ಹೇಳಲಿಕ್ಕೆ ಮಾಡಬಾರ್ದು. ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ, ರಾಜಕೀಯ ಪಕ್ಷದ ವಕ್ತಾರರುಗಳಾಗಿ ನಾವು ಜನಗಳಲ್ಲಿ ದ್ವೇಷ ಭಾವನೆಯನ್ನು, ಅಸೂಯೆ ಭಾವನೆಯನ್ನು ಅಥವಾ ಜಾತಿ ಮತ ಭೇದಗಳಲ್ಲಿ ಡಿವೈಡ್ ಮಾಡೋ ಥರನೋ ಭಾವನೆಗಳನ್ನ ಮೂಡಿಸಬಾರ್ದು. ಒಟ್ಟಾಗಿ ತಗೊಂಡು ಸಾಮರಸ್ಯದಲ್ಲಿ ಮೂಡಿಸಿ ಎಲ್ಲರಿಗೂ ಇಲ್ಲಿ ಅಭಿವೃದ್ಧಿ ಆಗಬೇಕು, ಚುನಾವಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಹಣ ಬರಬೇಕು, ಕೆಲಸ ಕಾಮಗಾರಿಗಳಾಗಬೇಕು, ಮೂಲಭೂತ ಸೌಕರ್ಯಗಳು ಬರಬೇಕು ಅಂತ ನೀವು ಒತ್ತಾಯ ಮಾಡೋದ್ರೊಳಗೆ ನಮ್ಮದೇನು ತಕರಾರಿಲ್ಲ. ಎಸ್ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ, ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ದಿಲೀಪ್ ಅವರೇ, ಬರೀ ಇಲ್ಲಿ ರಾಜಕೀಯ ಅಷ್ಟೇ ನೀವು ಲೆಕ್ಕಾಚಾರ ಹಾಕ್ತಾ ಇದ್ದೀರಿ.
ಈಗ ನೋಡಿ, ಒಬ್ಬರೇ ಮೇಯರು, ಒಬ್ಬರೇ ಆಯುಕ್ತರು, ಮುಖ್ಯ ಆಯುಕ್ತರು, ಹೇಗೆ ನೀವು 1,40,00,000 ಜನಸಂಖ್ಯೆ ಹೇಗೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಇದು ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಜನರ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ನಾವು ಇದೇ ರೀತಿ ಹೇಳ್ಬೋದಲ್ವಾ, ಕರ್ನಾಟಕ ಒಬ್ಬರೇ ಮುಖ್ಯಮಂತ್ರಿ, ಒಬ್ಬರೇ ಎಲ್ಲ ಇದ್ದಾರೆ, ಸೊ ಅವ್ರನ್ನ 4 ಭಾಗ 5 ಭಾಗ ಮಾಡಿಬಿಡೋಣ ಕರ್ನಾಟಕನ. ಹೈದರಾಬಾದ್ ಕರ್ನಾಟಕ ಒಬ್ರು ಮುಖ್ಯಮಂತ್ರಿ ಮಾಡೋಣ, ನಾರ್ತ್ ಕರ್ನಾಟಕ ಒಬ್ರು ಮುಖ್ಯಮಂತ್ರಿ ಮಾಡೋಣ, ಸೌತ್ ಕರ್ನಾಟಕ ಮಾಡೋಣ, ಅಭಿವೃದ್ಧಿ ಮಾಡ್ತೀನಲ್ವಾ ಅಂತ. ಸರ್, ಯಾವತ್ತು ಡಿಸ್ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ನಾವು ಈಗ ಉದಾಹರಣೆಗೆ ಈಸ್ಟಲ್ಲಿರ್ತಕ್ಕಂಥ ಒಬ್ಬ ಮೇಯರು ವೆಸ್ಟಲ್ಲಿರ್ತಕ್ಕಂಥ ಮೇಯರ್ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಒಪ್ಪಲ್ಲ. ಮತ್ತೆ ಈಸ್ಟಲ್ಲಿ ಏನೋ ಒಂದು ಕಸಿನ ಸಮಸ್ಯೆ ಇರ್ತದೆ. ಈಗ ಇರ್ತಕ್ಕಂಥ ಈಸ್ಟಲ್ಲಿರೋ ಕಸನ ತೆಗೆದುಕೊಂಡ್ಬಂದು ವೆಸ್ಟಲ್ಲಿ ವಿಲೇವರಿ ಮಾಡ್ತಿರ್ತಾರೆ. ನಾಳೆ ಈಸ್ಟ್ ಶುರು ಹಚ್ಕೊಂತಾನೆ, ನನ್ನ ಕಸವನ್ನ ನೀನು ನಿನ್ನ ಕಸವನ್ನ ನನಗೂ ಯಾಕೆ ತಂದಾಕ್ತೀಯ ಅಂತ ಹೇಳ್ತಾನೆ. ಸೊ ಈ ರೀತಿ ಸಮಸ್ಯೆಗಳೆಲ್ಲ ಪ್ರಾರಂಭ ಆಗ್ತವೆ. ವಿಕೇಂದ್ರೀಕರಣದಿಂದ ಲಾ ಅಂಡ್ ಆರ್ಡರ್. ಸರ್ ನೋಡಿ, ಈಸ್ಟಲ್ಲಿ ಈಗ ಈಸ್ಟ್ ಒಂದು ಕಾರ್ಪೊರೇಷನಲ್ಲಿ ಈಸ್ಟಲ್ಲಿ ಏನಾದರೂ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆದರೆ, ಅಥವಾ ಲಾ ಅಂಡ್ ಆರ್ಡರ್ ಸಮಸ್ಯೆ ಆದರೆ, ಅಥವಾ ಏನಾದ್ರು ಟ್ರಾಫಿಕ್ ಸಮಸ್ಯೆ ಆದರೆ, ಅಥವಾ ವೆಸ್ಟಲ್ಲಿ ಆ ಈಸ್ಟ್ ಮೇಯರ್ ಮಾತನ್ನ ವೆಸ್ಟಲ್ಲಿ ಕೇಳ್ತಾರ? ಮತ್ತೆ ಅದ್ರ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟು, ಈಗ BWSSB ವಾಟರ್ ಮ್ಯಾನೇಜ್ಮೆಂಟ್ ಮೇಯರ್ ಹೆಂಗೆ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತೆ? ಈಗ ಈಸ್ಟಿಗೆ ನೀರು ಹೋಗ್ತಾ ಇರಲ್ಲ, ಈಗ ಇಡೀ ಬೆಂಗಳೂರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ BWSSB ಇಂದ. ನಾಳೆಗೆ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ವಾಟರ್ನ? ಅದು ನಾವು ಯೋಚನೆ ಮಾಡಬೇಕಾಗುತ್ತಲ್ವಾ. ಮತ್ತೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ. ಈಗ ಈಸ್ಟ್ ಅಲ್ಲಿ ಒಂದು ಕಾನೂನು ಮಾಡ್ತಾರೆ, ವೆಸ್ಟ್ ಅಲ್ಲಿ ಒಂದು ಕಾನೂನು ಮಾಡ್ತಾರೆ, ಸೌತ್ ಅಲ್ಲಿ ಒಂದು ಕಾನೂನು ಮಾಡ್ತಾರೆ, ಸೆಂಟ್ರಲ್ ಅಲ್ಲಿ ಒಂದು ಕಾನೂನು ಮಾಡ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತವೆ. ನಾವು ಬಗೆಹರಿಸ್ಲಿಕ್ಕೆ ಆಗಲ್ಲ ಅವಾಗ. ವಿಕೇಂದ್ರೀಕರಣದಿಂದ ಡಿಸ್ಮ್ಯಾನೇಜ್ಮೆಂಟ್ ಇಂದ ಸಮಸ್ಯೆ ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಮಾಡ್ಲಿಕ್ಕಂತೂ ಆಗಲ್ಲ. ಮತ್ತೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈಗ ಹಾಸ್ಪಿಟಲ್ಸ್ಗಳು ಇದಾವೆ ಇಡೀ ಬೆಂಗಳೂರಿನಲ್ಲಿ. ಈಗ ಕೆಲವು ಝೋನ್ಗಳಿಗೆ ಕೆಲವು ಹಾಸ್ಪಿಟಲ್ಗಳಂತ ಕೊಡ್ತಾರೆ, ಅಲ್ಲೊಂದು ಕೆಲವು ಡಾಕ್ಟರ್ಸ್ಗಳು ಸಿಬ್ಬಂದಿಗಳು ಕೊರತೆ ಆಗ್ಬೋದು, ಇಲ್ಲಿ ಕೆಲವು ಸಿಬ್ಬಂದಿಗಳು ಜಾಸ್ತಿ ಇರ್ಬೋದು. ಈಗ ಸಿಬ್ಬಂದಿದ ಸಮಸ್ಯೆ ಆಗ್ತಾ ಇರೋದು ನಮಗೆ. ನಾನು ಸಿಬ್ಬಂದಿ ಡೇಟಾ ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ ಪ್ರೆಸೆಂಟ್ 850 ಸಿಬ್ಬಂದಿ ಇದ್ದಾರೆ. ನಮಗೆ ಬೇಕಾಗಿರೋದು ಇವಾಗ 1,000 ಸಿಬ್ಬಂದಿ ಬೇಕು. ಆರೋಗ್ಯ ಇಲಾಖೆಯಲ್ಲಿ 450 ಇದ್ದಾರೆ. ನಮಗೆ ಬೇಕಾಗಿರೋ 1060 ಬೇಕು. ಈಗ ಎಂಜಿನಿಯರಿಂಗ್ ವಿಭಾಗದಲ್ಲಿ 543 ಇದ್ದಾರೆ. ಈಗ ಬೇಕಾಗಿರೋ 1043. ಸೊ ಈ ಸಿಬ್ಬಂದಿ ನೇಮಕಾತಿ ನೀವು ಯಾವ ರೀತಿ ಮಾಡ್ತೀರಿ? ಮತ್ತೆ ಅದ್ರ ಜೊತೆಗೆ ಕಾನೂನುಗಳನ್ನು ಯಾವ ರೀತಿ ನೀವು ಬಿಲ್ಡ್ ಮಾಡ್ತೀರಿ? ಕಾನೂನುಗಳು ಅಸ್ತವ್ಯಸ್ತ ಆಗೋದಿಲ್ವಾ? ಮೂಲ ಸೌಕರ್ಯವನ್ನು ಯಾವ್ದು ರೀತಿ ಕೊಡ್ತೀರಿ? ಈ ಉದಾಹರಣೆಗೆ ಮಹಾದೇವಪುರ, ಅಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಅಲ್ಲಿ ಸುಮಾರು 1,00,000 ಕೋಟಿ ಕಲೆಕ್ಷನ್ ಆಯ್ತು ಅನ್ಕೊಳ್ಳಿ. ಈ ಕಡೆ ವೆಸ್ಟಿಗೆ ಬಂದಾಗ ಯಾವುದೋ ಒಂದು, ಈ ಕಡೆ ಮಾಗಡಿ ರೋಡು, ಪೀಣ್ಯ, ಇಲ್ಲಿ ಕಮ್ಮಿ ಆಗ್ತಾ ಇರ್ತದೆ. ನೀವು ಅಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನ ತೆಗೆದುಕೊಂಬಂದು ಅಲ್ಲಿರ್ತಕ್ಕಂಥ ಲಾಭವನ್ನು ತೆಗೆದುಕೊಂಬಂದು ಇಲ್ಲಿ ಹಾಕ್ಲಿಕ್ಕೆ ಆಗುತ್ತಾ? ಅಲ್ಲಿರ್ತಕ್ಕಂಥ ಮೇಯರ್ ಒಪ್ತಾರ? ಇದು ಸಮಸ್ಯೆ ಆಗೋದಿಲ್ವಾ? ಅದ್ರ ಬದಲು ಟೋಟಲ್ ಬ್ಯಾಂಗ್ಳೂರ್ ಇದೊಂದೇ ಬ್ಯಾಂಗ್ಳೂರ್ ಅಂತ ಹೇಳಿ ಯಾವುದೋ ಒಂದು ಹಿಂದೆ ಬಿದ್ದಿರ್ತಕ್ಕಂಥ ಒಂದು ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ಬೋದು. ಎಲ್ಲಿರ್ತಕ್ಕಂಥ ಹಣವನ್ನು ಎಲ್ಲೋ ತಂದು ಹಾಕೋಬೋದಲ್ವಾ? ಈಗ ಯಲಹಂಕ ಕೂಡ ಒಪ್ಪೋದಿಲ್ಲ. ನಾನು ಪೀಣ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀನಿ ಅಂತ ಇಂಡಸ್ಟ್ರೀಸ್ಗಳು ಹೇಳ್ತಾನೆ, ಯಲಹಂಕದಲ್ಲಿ ಕೊಡೋದಿಲ್ಲ. ಇನ್ನೆರಡು ನಿಮಿಷ ಸರ್, ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮ ನಟರಾಜ್ ಗೌಡ್ರು ಅವಾಗಲೇ ಹೇಳ್ತಾ ಇದ್ರು ಸಮಿತಿನಲ್ಲಿ ಒಪ್ಕೊಂಡಿದ್ದಾರೆ ಅಂತ. ಸರ್, ನಮ್ಮ MLAಗಳು ಸಹ ಸ್ಪಷ್ಟಪಡಿಸಿದ್ದಾರೆ, ಸಮಿತಿನಿ ಅಂತ ಒಂದು ರಚನೆ ಮಾಡಿದಾಗ ನಾವು ಅಲ್ಲಿ ಆಗು ಹೋಗುಗಳಿಗೆ ಹೋಗ್ಬೇಕಾಗುತ್ತೆ. ವಿಶ್ವನಾಥ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಗು ಹೋಗುಗಳು ಹೋಗ್ಬೇಕಾಗುತ್ತೆ, ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಹೋಗಿದ್ದು. ಸದನಲ್ಲೂ ಸಹ ನಾವು ಅದು ವಿರುದ್ಧವಾಗಿ ಮಾತನಾಡಿದ್ವಿ, ಅದನ್ನು ವಿರೋಧಿಸಿದೀವಿ, ಇದ್ರ ವಿರುದ್ಧವಾಗಿದ್ದೀವಿ ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನು ಕೆಲವು ಕಡೆ ಏನಾಗಿದೆ ಅಂದ್ರೆ ಸರ್, ಕೆಲವು ವಾರ್ಡ್ಗಳನ್ನ ಒಂದು ಈಸ್ಟಿಗೆ ಅರ್ಧ ವೆಸ್ಟಿಗೆ ಅರ್ಧ ಮಾಡಾಕ್ಬಿಟ್ಟಿದ್ದಾರೆ ಕೆಲವು ವಾರ್ಡ್ಗಳನ್ನ. ಈಗ ಆ ಕ್ಷೇತ್ರದ MLA ಏನ್ ಮಾಡಬೇಕು? ಈಸ್ಟ್ ಮೀಟಿಂಗಿಗೂ ಹೋಗ್ಬೇಕು, ವೆಸ್ಟ್ ಮೀಟಿಂಗಿಗೂ ಹೋಗ್ಬೇಕು. ಇದು ಅವೈಜ್ಞಾನಿಕವಾಗಿ ಕೂಡಿಲ್ವಾ ಸರ್? ಈ ಎರಡು ಕಡೆನೂ ಹೋಗ್ಬೇಕು. ಕಾನೂನುಗಳು ರಚನೆ ಆಡಿದ ಒಂದೇ ವಾರ್ಡ್ 2 ಕಾನೂನುಗಳು, ಈಸ್ಟ್ ಕಾನೂನು, ವೆಸ್ಟ್ ಕಾನೂನು. ಮೂಲ ಸೌಕರ್ಯ 2 ಕಾನೂನು, ಈಸ್ಟ್ ಕಾನೂನು, ವೆಸ್ಟ್ ಕಾನೂನು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾನೂನು, ಈಸ್ಟ್ ಕಾನೂನು, ವೆಸ್ಟ್ ಕಾನೂನು. ಈ ರೀತಿ ಅವೈಜ್ಞಾನಿಕವಾಗಿರೋ ಸರಿಪಡಿಸಿ ಮೊದಲು ಸೈಂಟಿಫಿಕ್ ಆಗಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಒಂದೇ ಸಲ ನಾವು GBA ಮಾಡ್ತೀವಿ ಅಂತ ವಿತೌಟ್ ಪ್ಲಾನ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನೀವು ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಡಿಸ್ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಇದು ಪ್ರೀ ಪ್ಲಾನ್, ತುಂಬಾ ಪ್ಲಾನ್ ಮಾಡಬೇಕು. ನೀವು ವರ್ಷಾನ್ಗಟ್ಲೆ ಪ್ಲಾನ್ ಮಾಡಬೇಕು. ನೀವು ಏಕ್ದಮ್ ಇವಾಗ ಮಾಡ್ಬಿಡ್ತೀವಿ, ನಾವು ಡಿಸೆಂಬರ್ ಚುನಾವಣೆ ಮಾಡ್ಬಿಡ್ತೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸೋಲಿಂದ ಭಯ ಕಾಡ್ತಾ ಇದೆ. ಏನಾದ್ರೂ ಮಾಡಿ 1-2 ಗೆದ್ಕೊಂಡ್ಬಿಡೋಣ. ಸಂಪೂರ್ಣವಾಗಿ BBMP ಚುನಾವಣೆ ನಡೆದಿದ್ರೆ ಇರ್ತಕ್ಕಂಥವ್ರು ಅತಿ ಹೆಚ್ಚು BJP-ಅವರೇ ಶಾಸಕರಿದ್ದಾರೆ, BJP-ಅವರೇ MP-ಗಳಿದ್ದಾರೆ. ನಾವು ಗೆಲ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರಿಂದ ಈ ಡಿವೈಡ್ ಮಾಡೋದ್ರಿಂದ 1-2 ಮೇಯರ್ಗಳನ್ನ ನಾವು ಗೆಲ್ಬಹುದು. ಆ ಕಾರಣಕ್ಕೋಸ್ಕರ ಇದನ್ನ ಡಿವೈಡ್ ಮಾಡಿದ್ದಾರೆ ಹೊರತು ಇದ್ರೊಳಗಡೆ ಯಾವುದೇ ರೀತಿ ಅಭಿವೃದ್ಧಿಯ ಉದ್ದೇಶ ಇಲ್ಲ. ಆ ಅಭಿವೃದ್ಧಿ ಉದ್ದೇಶ ಇದ್ದಿದ್ರೆ ಇವರು ಅಭಿವೃದ್ಧಿನ ಮಾಡ್ಬೋದಾಯ್ತು. ಈಗ ಯಾಕೆ ಅಭಿವೃದ್ಧಿ ಮಾಡಿಲ್ಲ? ಸ್ವತಃ DK ಶಿವಕುಮಾರ್ ಅವರು ಇದಕ್ಕೆ ಸಚಿವರಿದ್ದಾರಲ್ವಾ? ಸಣ್ಣ ಸಣ್ಣ ವಾರ್ಡ್ಗಳಾದ್ರೆ ಅಭಿವೃದ್ಧಿನೂ ಹೆಚ್ಚಾಗುತ್ತೆ ಸರ್, ಅನುದಾನವನ್ನು ಜಾಸ್ತಿ ಕೊಡಬಹುದು. ಸಣ್ಣ ವಾರ್ಡ್ಗಳು ಈಗ ನೀವು 5 ಭಾಗ ಮಾಡ್ತಾರೆ ಅನ್ಕೊಳ್ಳಿ. 5 ಭಾಗ ಮಾಡಿದಾಗ 5 ಭಾಗಕ್ಕೂ 5 CEOಗಳನ್ನ ಇಡ್ಲಿ, ಆಫೀಸರ್ಸ್ಗಳನ್ನ, ಎಫಿಷಿಯಂಟ್ 2 IAS ಆಫೀಸರ್ಗಳನ್ನ ಇಡ್ಲಿ, ಕೆಲಸ ಮಾಡಿಸ್ಬೋದಾಯ್ತಲ್ವಾ? ಅದ್ರ ಬದಲು ಮೇಯರ್ಗಳೇ ಮಾಡ್ಬೇಕಂತ ಏನು?
ಕೆಲಸನೇ ಆಗ್ಬೇಕು, ಅಭಿವೃದ್ಧಿನೇ ಆಗ್ಬೇಕು ಅಂದ್ರೆ ಡಿಸ್ಮ್ಯಾನೇಜ್ಮೆಂಟ್, ಒಳ್ಳೆ ಎಫಿಷಿಯಂಟ್ ಆಫೀಸರ್ಸ್ಗಳನ್ನ ಇಡ್ಬೋದು. ಅದು ಬಿಟ್ಬಿಟ್ಟು ಮೇಯರ್ ಮಾಡಿದ ತಕ್ಷಣ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ. ಇದು ಇದರಿಂದ ಈಚೆ ಬರಬೇಕು. ಮತ್ತೆ ವಿತೌಟ್ ಪ್ಲಾನ್, ಪ್ರೀ ಪ್ಲಾನ್ ಮಾಡ್ದಲ್ಲ ಇವರು ಏಕ್ದಮ್ ಒಂದೇ ಸಲ ಆತುರವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಬೆಂಗಳೂರಿನ ಜೊತೆ ಆಟ ಆಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬೆಂಗಳೂರು ಇಂಡಸ್ಟ್ರೀಸ್ಗಳು ಆಚೆ ಹೋಗ್ತಾ ಇದೀನಿ. ಲಾಸ್ಟ್ ಟೈಮ್ ಗಮನಿಸಿದ್ರಿ, ನೆಕ್ಸ್ಟ್ ಆರ್ಬಿಟ್ ಅಂತ ಒಂದು ಕಂಪನಿ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕಂಪನಿ ಫಾಕ್ಸ್ಕಾನ್ ಕಂಪನಿ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದ್ದು ತಮಿಳುನಾಡಿಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಯ್ತು, ಹೋಯ್ತು. ಸಮಸ್ಯೆ ಗುಂಡಿ ಬೆಂಗಳೂರು ಆಗ್ಬಿಟ್ಟಿದೆ. ದಯಮಾಡಿ ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ಕೊಂತ ಇದೀವಿ. ನಿಜ ನಟರಾಜ್ ಗೌಡ್ರೆ, ಈಗ ನೋಡಿ, ಒಂದು ವಾರ್ಡಲ್ಲಿ ಸಾಕಷ್ಟು ಗೊಂದಲ ಇದೆ ಜನರಿಗೆ. ಅಲ್ಲಿ ಅಂದರೆ ನಮ್ಮದು ಯಾವುದು ಸೆಂಟ್ರ್, ಪೂರ್ವ ಬರುತ್ತಾ ಪಶ್ಚಿಮ ಬರುತ್ತಾ, ಒಂದು ವಾರ್ಡಲ್ಲೇ ನೀವು ವಿಂಗಡಣೆ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ. ಯಾವ ಗೊಂದಲ ಯಾರಿಗೂ ಇಲ್ಲ. ಬಿಜೆಪಿಗೆ ಮಾತ್ರ ಇದೆ ಗೊಂದಲ, ಭಯ ಇದೆ, ಚುನಾವಣೆ ಸೋಲ ಭಯ ಇದೆ. ನೋಡಿ, ಈಗ ಬೆಂಗಳೂರು ಕೇಂದ್ರ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಉತ್ತರ, ದಕ್ಷಿಣ ಕರೆಕ್ಟಾಗಿ ಮಾಡಿದ್ದಾರೆ. ಅದರೊಳಗೆ ಎಷ್ಟು ವಾರ್ಡ್ಗಳಿರಬೇಕು ಅಂತ ಸೀಮಿತವಾಗಿ ಮಾಡಿದ್ದಾರೆ. ಆ ಗಡಿಗಳು ನೋಡಿಕೊಂಡು, ಮುಖ್ಯ ರಸ್ತೆಗಳು ನೋಡಿಕೊಂಡು, ಪ್ರಮುಖವಾದ ರಾಜಕಾಲುವೆಗಳು ನೋಡಿಕೊಂಡು ವಿಂಗಡಣೆ ಮಾಡಿದ್ದಾರೆ. ಆಮೇಲೆ ಇದು ವೈಜ್ಞಾನಿಕವಾಗೂ ಇದೆ, ಸಮಂಜಸವಾಗೂ ಇದೆ, ಅಭಿವೃದ್ಧಿ ಪರವಾಗೂ ಇದೆ. ಬಿ ಜೆ ಪಿಗೆ ಸೋಲ ಭಯದಿಂದ ಅವರು ಇದನ್ನು ವಿರೋಧ ಮಾಡುವಂಥದ್ದು, ಅದ್ರ ಮೇಲೆ ಅಪಪ್ರಚಾರ ಮಾಡೋಂಥದ್ದು ಮಾಡ್ತಾರೆ. ಆಮೇಲೆ ಈ ಆರ್ಥಿಕವಾಗಿ ಎಲ್ಲೋ ಒಂದು ಕಡೆ ತೆರಿಗೆ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಕರೆಕ್ಟ್ ಅವ್ರು ಹೇಳ್ತಾ ಇರೋದು, ಮಹದೇವಪುರ ಭಾಗದಲ್ಲಿ ತೆರಿಗೆ ಜಾಸ್ತಿ ಕಲೆಕ್ಟ್ ಆಗುತ್ತೆ, ಇಲ್ಲಿ ಉತ್ತರ ಭಾಗದಲ್ಲಿ ತೆರಿಗೆ ಕಡಿಮೆ ಆಗಬಹುದು, ಈ ಸಲ ತೆರಿಗೆ ಕಡಿಮೆ ಆಗಬಹುದು, ನಿಜ ಅದು. ಅದಕ್ಕೇನು ಗೊತ್ತಾ, ಯಾವಾಗಲೂ ಆ ತೆರಿಗೆಯಿಂದನೇ ಅದು BBMP ನಡೀತಾ ಇರಲಿಲ್ಲ. ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇತ್ತು. ಪ್ರತಿ ಬಡ್ಜೆಟಲ್ಲಿ ಪ್ರತಿ ವರ್ಷ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇತ್ತು. ಅದೇ ರೀತಿಯಾಗಿ ಎಲ್ಲೆಲ್ಲಿ ಅಸಮತೋಲನ ಆಗ್ತದೆ ತೆರಿಗೆ ಸಂಗ್ರಹದಲ್ಲಿ, ಅಲ್ಲಿಗೆ ರಾಜ್ಯ ಸರ್ಕಾರ GBA ಮುಖಾಂತರ, GBA ಮಾಡಿರೋದಕ್ಕೋಸ್ಕರನೇ ಆ ಆರ್ಥಿಕ ಅಸಮತೋಲನ ಹೋಗಬೇಕು, ಅಭಿವೃದ್ಧಿಗೆ ಸಮಾನವಾಗಿ ಹಣ ಹಂಚಿಕೆ ಆಗಬೇಕು, ಸಂಪನ್ಮೂಲ ಅಲ್ಲಿಂದ ಸರ್ಕಾರ ಕೊಡುತ್ತೆ. ಅದೇನು ಎಲ್ಲಿಂದ ಏನು ಮಾಡಬೇಕಾದಿಲ್ಲ. ಒಂದು ಎರಡನೇದೇನಾಗುತ್ತೆ ಅಂದರೆ, ಅಲ್ಲ ರೀ, 5 ಭಾಗ ಮಾಡಿದ್ರೆ BWSS ನೀರು ಯಾಕೆ ಕೊಡೋಕ್ಕಾಗಲ್ಲ? ಇವಾಗಲೂ ಕೊಡ್ತಾ ಇದ್ದಾರಲ್ಲ. ಯಾವತ್ತಾರು ಎಲ್ಗಾರು ನೀರು ಕೊರತೆ ಇದೆಯಾ? ಯಾವುದೋ ಒಮ್ಮೆ ಮಾತ್ರ ಬಹಳ ಬರಗಾಲ ಬಂದು ನೀರು ಕೊರತೆಯಾಗಿ ಟ್ಯಾಂಕರ್ ಮಾಫಿಯಾ ಅಂತ ನಡೀತಾ ಇತ್ತು, ಅದೆಲ್ಲ ಕಂಟ್ರೋಲ್ ಮಾಡೋದ್ವಲ್ಲ. ಸೊ ಆ ಥರ ಬಿಟ್ಟರೆ ನೀರು ಕೊರತೆನಿಲ್ಲ BWSSಲ್ಲಿ. ಬೆಸ್ಕಾಮಲ್ಲಿ ತೊಂದರೆ ಇಲ್ಲ, BMTC ತೊಂದರೆ ಇಲ್ಲ, ಯಾವ ಇಲಾಖೆಯಲ್ಲೂ ತೊಂದರೆ ಇಲ್ಲ. ತೊಂದರೆ ಹೆಂಗಾಗುತ್ತೆ? 5 ಮೇಯರ್ ಇದ್ರೂ ಕೂಡ, 368 ವಾರ್ಡ್ ಇದ್ರೂ ಕೂಡ, ಎಲ್ಲ ವಾರ್ಡ್ಗಳಿಗೂ ಕೂಡ ನೀರು ಸರಬರಾಜು ಹಂಗೆ ಆಗ್ತದೆ, BWSS ಹಂಗೆ ಕೆಲಸ ಮಾಡುತ್ತೆ. ಯಾವ ಗೊಂದಲೂ ಎಲ್ಲೂ ಆಗೋದಿಲ್ಲ. ಇದು ಸುಮ್ಮನೆ ಸುಮ್ಮನೆ ಹೇಳೋಕ್ಕೋಸ್ಕರ ಹೇಳ್ಬೇಕಷ್ಟೇ BJPಯವರು. ಅದು ಬಿಟ್ಟರೆ ನೋಡಿ, ಮಾನ್ಯ DK ಶಿವಕುಮಾರ್ ಅವರು 20 ವರ್ಷ ಮುಂಚೆ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಿತ್ತು? 2010ರಲ್ಲಿ BBMP ಮಾಡಿದಾಗ ಇದ್ದಿದ್ದಂಥ 200 ಸ್ಕ್ವೇರ್ ಕಿಲೋಮೀಟರ್ನ 1800 ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರಲ್ಲ, 110 ಹಳ್ಳಿಗಳು ಸೇರಿಸ್ಕೊಂಡ್ರಲ್ಲ. BJP ಅವ್ರಿಗೆ ನೀರು ಕೊಟ್ರ? ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ರ? ಒಳಚರಂಡಿ ಸರಿ ಮಾಡಿದ್ರ? ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಫಸ್ಟ್ ಟೈಮ್ BBMP ಸರ್ಕಾರದಲ್ಲಿ BJP ಇತ್ತಲ್ಲ, 2010ರಿಂದ 15ವರೆಗೂ ಇತ್ತಲ್ಲ, ಅವಾಗ ಸರ್ಕಾರನೂ ಬಿಗಿನಿಂಗಲ್ಲಿ ಅವ್ರದ್ದೇ ಇತ್ತು, 13ವರೆಗೂ 5 ವರ್ಷ BJPನೇ ಇತ್ತು ಮೇಯರ್ ಆಗಿ. ಆದರೆ ಅವರು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ 6,000 ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಟ್ಟು ಹೋದರು. ಒಂದು. ಎರಡನೇದು, 14 ಕಟ್ಟಡಗಳು ಬೆಂಗಳೂರಿನ ಮೇಯೋ ಹಾಲ್ ಸೇರಿ, ಟೌನ್ ಹಾಲ್ ಸೇರಿ, ಯುಟಿಲಿಟಿ ಬಿಲ್ಡಿಂಗ್ ಸೇರಿ, ಜಯನಗರ ಕಾಂಪ್ಲೆಕ್ಸ್, ಶಾಪಿಂಗ್ ಕಾಂಪ್ಲೆಕ್ಸು, ಅದನ್ನು ಸೇರಿ 14 ಕಟ್ಟಡಗಳನ್ನ ಅಡಮಾನ ಇಟ್ಬಿಟ್ಟು ಸರ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈಗ ಈ ಬಾರಿ BJP ಸರ್ಕಾರ ಈಗ 23 ಬಿಟ್ಟು ಹೋಯ್ತಲ್ಲ, ರಾಜ್ಯ ಸರ್ಕಾರದ ಮೇಲೆ 80,000 ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ BJP ಯಾವಾಗಲೇ ಆಳ್ವಿಕೆ ಮಾಡಿದ್ರು ಕೂಡ, ಇವನ್ BBMPಲಿ ಕೂಡ 8,000 ಕೋಟಿ ರೂಪಾಯಿ ಗುತ್ತಿಗೆದಾರ ಪೆಂಡಿಂಗ್ ಬಿಟ್ಟು ಹೋಗಿದ್ರು. ನೀವು ಯಾವುದೇ ಸಮಯದಲ್ಲಿ BJP ಆಳ್ವಿಕೆ ಮಾಡಿದ್ರು ಕೂಡ ಆರ್ಥಿಕ ಶಿಸ್ತು ಇರಲಿಲ್ಲ, ಅಭಿವೃದ್ಧಿ ಗೊತ್ತಿಲ್ಲ. ಯಾವುದಾದ್ರು ಒಂದೇ ಒಂದು ಗುರುತರವಾದ ಯೋಜನೆ ಇಲ್ಲ. ನಾವು ಇಂದಿರಾ ಕ್ಯಾಂಟೀನ್ ನಾವು ಮಾಡಿದ್ದು, ವೈಟ್ ಟ್ಯಾಪಿಂಗ್ ನಾವು ಮಾಡಿದ್ದು, ಟೆಂಡರ್ ಶೂರ್ ರಸ್ತೆ ನಾವು ಮಾಡಿದ್ದು, ಒಳಚರಂಡಿ ನಾವು ಮಾಡಿದ್ದು, ರಾಜಕಾಲುವೆ ನಾವು ದುರಸ್ತೀಕರಣ ನಾವು ಮಾಡಿದ್ದು, ಫ್ಲೈಓವರ್ ನಾವು ಮಾಡಿದ್ದು, ಅಂಡರ್ ಪಾಸ್ ನಾವು ಮಾಡಿದ್ದು. BJP ಒಂದೇ ಒಂದು ಗುರುತರವಾದ ಯೋಜನೆಯನ್ನು ಬೆಂಗಳೂರಿಗೆ ಏನಾದ್ರು ಕೊಡೋಕ್ಕೆ ಸಾಧ್ಯ ಆಯಿತಾ? 4 ಜನ ಮುಖ್ಯಮಂತ್ರಿಗಳು ಬಂದರು, ನೇರವಾಗಿ ಬೊಮ್ಮಾಯಿ ಸಾಹೇಬರೇ ಅದಕ್ಕೆ ಉಸ್ತುವಾರಿ ಮಂತ್ರಿ ಆಗಿ ಗುಂಡಿ ಮುಚ್ಚಕ್ಕಾಗ್ತಿಲ್ಲ ಸರ್, ಎಲ್ಲ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ಈಗ ನನ್ನ ಮಾತು ಕಂಪ್ಲೀಟ್ ಅಭಿವೃದ್ಧಿ ಕೇಳಿಸ್ಕೊಳ್ಳಿ. ಬೆಂಗಳೂರಿಗೆ ಉಸ್ತುವಾರಿ ಮಂತ್ರಿ ಹಾಕಿರ್ಲಿಲ್ಲ, ಬೊಮ್ಮಾಯಿಯವರೇ ಉಸ್ತುವಾರಿ ಮಂತ್ರಿ ಆಗಿದ್ರು. 2023ರಲ್ಲಿ ಅವರು ಮಾಡಿದ ರಸ್ತೆಗಳು ಇವತ್ತು ಗುಂಡಿಯಾಗಿ ಬಂದಿರುತ್ತದೆ. ಬೊಮ್ಮಾಯಿ ಎಂತ ಕಳಪೆ ಕಾಮಗಾರಿ ಮಾಡಿರ್ಬೋದು ಮಿಸ್ಟರ್ ಬೊಮ್ಮಾಯಿ ಅವ್ರ ಲೆಕ್ಕ ಹಾಕಿರಿ ನೀವು. ಅವನ್ನು ಕೂಡ ಲೂಟಿ ಮಾಡಿ. DK ಶಿವಕುಮಾರ್ ಅವರು ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ ಇದೆ, ಅವರು ಹಿಡಿತ ಸಾಧಿಸಬೇಕನ್ನೋ ಒಂದು ಕಲ್ಪನೆ ಇದ್ದಾರೆ. ಈಗ ಅವರೇ ಹಠಕ್ ಬಿದ್ದು ಮಾಡಿರೋದು. ನೋಡಿ, ಬೆಂಗಳೂರಿನ ಅಭಿವೃದ್ಧಿಗೆ ದೂರದೃಷ್ಟಿ ಬೇಕು. ದೂರದೃಷ್ಟಿ ಯಾವ ರೀತಿ ಬೇಕು ನೋಡಿ, ನಾವು ಯಾರೇ ತೊಂದರೆ ಕೊಟ್ಟರು ಕೂಡ, ಯಾರೇ ಅಡಚಣೆ ಮಾಡಿದ್ರು ಕೂಡ
100 ಕಿಲೋಮೀಟ್ರ್ ಬಿಸ್ನೆಸ್ ಕಾರಿಡಾರ್ನ ಮಾಡೇ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಆಮೇಲೆ 6 ಜಂಕ್ಷನ್ ರೋಡಿಂದ ಹೆಬ್ಬಾಳಿಗೆ ನಾವೇನು 38 ಕಿಲೋಮೀಟರ್ 40 ಕಿಲೋಮೀಟ್ರ್ ರಸ್ತೆ ಇದೆಯಲ್ಲ ಅದನ್ನು ಮಾಡೇ ಮಾಡ್ತೀವಿ. ಈ ಮೆಟ್ರೋ ವಿಸ್ತಾರ ಮಾಡೋದಿದೆಯಲ್ಲ ಅದನ್ನು ಮಾಡೇ ಮಾಡ್ತೀವಿ. ಆಮೇಲೆ ಟನಲ್ ರೋಡ್ ನಾವು ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಲ್ಲ, ಇದು ಕೇವಲ ಇವತ್ತಿನಗೋಸ್ಕರ ಅಲ್ಲ ರೀ, ಇನ್ನೂ 50 ವರ್ಷ ಬೆಂಗಳೂರು ನೆನೆಸ್ಕೋಬೇಕು. ಜನ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಆಗಿದೆಯಲ್ಲ, ಕಳೆದ 20 ವರ್ಷದಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಇವತ್ತು ವಾಹನಗಳ ಸಂಖ್ಯೆ ಎಷ್ಟು ಗೊತ್ತಾ? 1,23,00,000 ವಾಹನಗಳು ಬೆಂಗಳೂರು ರಸ್ತೆ ಮೇಲೆ ಇದಾವೆ. ಕಳೆದ 20 ವರ್ಷಗಳಲ್ಲಿ ರಸ್ತೆ ಏನಾದ್ರು ದೊಡ್ಡದಾಗಿದೆಯಾ? ವಾಹನಗಳು ಜಾಸ್ತಿ ಆಗಿದೆ. ಇದಕ್ಕೆ ದೂರದೃಷ್ಟಿ ಬೇಕು. ಅವತ್ತಿನ ಕೆಲಸಕ್ಕೆ ತಕ್ಕನಾಗಿ ಸಾಲ ಮಾಡಿಬಿಟ್ಟು ಬಿಜೆಪಿ ಹಾಳು ಮಾಡಿ ಬೆಂಗಳೂರನ್ನ ಹಾಳು ಮಾಡಿ ಉಸ್ತುವಾರಿ ಮಂತ್ರಿ ಆಗ್ದಲೇ ಬೆಂಗಳೂರನ್ನ ಹಾಳು ಮಾಡಿ ಇವತ್ತು ಈ ರೀತಿಯಾಗಿ ಕಷ್ಟಕ್ಕೆ ತಂದು ದುಡಿದ್ದಾರೆ. ಆದರೂ ಕೂಡ ನಾವು ರಸ್ತೆನೂ ದುರಸ್ತಿ ಮಾಡ್ತಾ ಇದ್ದೀವಿ, ಒಳಚರಂಡಿನೂ. ಈಗ ರಾಜಕಾಲುವೆ ನೀವು ನೋಡಿದ್ರಿ, ಬೆಂಗಳೂರಿನಲ್ಲಿ ನೀರು ಬಂದ್ರೆ ಹೆಂಗ್ ತುಂಬ್ಕೋದಾಯ್ತು? ನಾವು 160 ಸ್ಪಾಟ್ಗಳನ್ನ ಗುರುತಿಸಿ ಗುರುತಿಸಿ ಎಲ್ಲೂ ನೀರು ನಿಲ್ದಂಗ್ ಮಾಡಿ ರಸ್ತೆಗಳು 110 ಸ್ಪಾಟ್ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಅದು ತ್ವರಿತಗತಿನಲ್ಲಿ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ರಾಜಕಾಲುವೆ ಇದೆಯಲ್ಲ ಆ ಒತ್ತುವರಿ ತಡಿಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ಬಿಟ್ಟೆ, ಎಲ್ಲಾ ಬಫರ್ ಝೋನ್ಗಳಲ್ಲಿ ಒಂದು ರಸ್ತೆಗಳನ್ನ ಮಾಡಿ ಆ ಪ್ರಾಪರ್ಟಿನೂ ಕಾಪಾಡ್ಕೋಬಹುದು, ಒತ್ತುವರಿನೂ ತಡಿಬಹುದು. ಆ ರೀತಿಯ ಕೆಲಸವನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಪ್ರಪೋಸಲ್ ಮಾಡಿದ್ದಾರೆ. ಸರ್, ಇನ್ನೊಂದು ಈಗ ಜಿಬಿಗೆ ಸಿದ್ದರಾಮಯ್ಯ ಅಧ್ಯಕ್ಷರು, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಉಪಾಧ್ಯಕ್ಷರು, ಅಲ್ಲಿ ಮತ್ತೆ ಮೇಯರ್ ಆಗ್ಬೇಕು ಅಂತ ನೆಕ್ಸ್ಟ್ ನೋಡಿ. ಎಲ್ಲ ಅವರೇ ಮಾಡೋದಾದ್ರೆ ಮೇಯರ್ ಕೆಲಸ ಏನಿದೆ? ಎಲೆಕ್ಷನ್ ಬೇಡ ಬಿಡಿ. ಹಾಗಾದ್ರೆ ಮೇಯರ್ ಏನ್ ಮಾಡ್ತಾರೆ ಅಥವಾ ಕಾರ್ಪೊರೇಟರ್ ಏನ್ ಮಾಡ್ತಾರೆ? ಅದರೊಳಗೆ ಯಾವುದೇ ರೀತಿ ಹಸ್ತಕ್ಷೇಪ ಇರಲ್ಲ. ಮೇಯರು, ಕಾರ್ಪೊರೇಟರು ಮತ್ತೆ ಆ ಕಾರ್ಪೊರೇಷನ್ಗೆ ಬೇಕಾದಂತಹ ಸಂಪನ್ಮೂಲ ಸರ್ಕಾರದಿಂದ ಹಣವನ್ನು ಕೊಡಬೇಕಲ್ಲ. ಎಲ್ಲ 5 ಕಾರ್ಪೊರೇಷನ್ಗಳನ್ನ ಸಮನ್ವಯತೆ ಮಾಡಬೇಕು. ಈಗ ನಿಮ್ಗೆ ಗೊತ್ತಿಲ್ಲ, BWSS ಬೇರೆ ಮಾಡ್ತಿರ್ತದೆ, ಬೆಸ್ಕಾಂ ಕೆಲಸ ಮಾಡ್ತಿರ್ತದೆ, ರೋಡ್ ಯಾರೋ ಕಟಿಂಗ್ ಬೇರೆ ಮಾಡ್ತಿರ್ತಾರೆ. ಯಾವಾಗಲೂ ಬೆಸ್ಕಾಂ ಅವರು ಅನುಮೋದನೆ ಸಿಎಂ ಹಾಕ್ಬೇಕು ಸರ್. ಅದಕ್ಕೇನೆ ಏನ್ ಗೊತ್ತಾ, ಎಲ್ಲಾ ಸಮನ್ವಯತೆ ಆಗ್ಬೇಕು, ಸಮಗ್ರವಾದ ಅಭಿವೃದ್ಧಿ ಆಗ್ಬೇಕು, ಮೂಲಭೂತ ಸೌಕರ್ಯಗಳು ಬರಬೇಕು, ಸರ್ಕಾರದಿಂದ ಅದಕ್ಕೆ ಹಣ ಬಿಡುಗಡೆ ಆಗ್ಬೇಕು. ಇವೆಲ್ಲದಕ್ಕೆ ನಾವೇ ಪರ್ಮನೆಂಟ್ ಆಗಿರ್ತೀವಿ ಅಂತಲ್ಲ ಪ್ರಭು, ಒಂದು ದೂರದೃಷ್ಟಿ ಇರಬೇಕು, ಒಂದು ಯೋಜನೆ, ಒಂದು ಸಿಸ್ಟಮ್ ಡೆವಲಪ್ ಮಾಡಬೇಕು. ಮುಂದೊಂದು 10 ವರ್ಷ ಆದಮೇಲೆ 15 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರಕ್ಕೆ ಬಂದರೂ ಕೂಡ ಈ ವ್ಯವಸ್ಥೆ ಇರುತ್ತೆ, ಈ ಅಭಿವೃದ್ಧಿ ರದ್ದು ಮಾಡ್ತೇವೆ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬಂದ್ರೆ ಹಂಗೆ ಕಾಂಗ್ರೆಸ್ ಮಾಡೋಂಥ ಯೋಜನೆಗಳಿದಾವಲ್ಲ, ಬಿಜೆಪಿ ತರ ಯೂಟರ್ನ್ ತಗೊಳ್ಳೋಂಥ ಯೋಜನೆಗಳಲ್ಲ ಇವು. ದೀರ್ಘಕಾಲಕ್ಕೆ ಜನಗಳಿಗೆ ಅನುಕೂಲ ಆಗೋ ಯೋಜನೆಗಳು. ಅದೇ ರೀತಿ ಹೌದು, ಭವಿಷ್ಯಕ್ಕೋಸ್ಕರನೇ ಮೇಕೆದಾಟು ಯೋಜನೆ, ಭವಿಷ್ಯಕ್ಕೋಸ್ಕರನೇ ಟನಲ್ ರೋಡು, ಭವಿಷ್ಯಕ್ಕೋಸ್ಕರನೇ ಈ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರನೇ ಬ್ರಾಂಡ್ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು. ಇಲ್ಲಿ ಯಾಕೆ ಇಡೀ ದೇಶದ ಜನ ಬರ್ತಾ ಇದಾರೆ, ಇಲ್ಲಿ ಸುಮ್ಮನೆ ಬರ್ತಾ ಇದಾರಾ? ಖಂಡಿತ ಬರ್ತೀವಿ ಸರ್. ದಿಲೀಪ್ ಅವರು, ಈಗ ಕಾರ್ಪೊರೇಟರ್ ಮತ್ತೆ ಕೌನ್ಸಿಲರ್ ಏನಿದ್ದಾರೆ ಅವರ ಅಧಿಕಾರವನ್ನ ಕಿತ್ಕೊಳ್ಳುವಂಥ ಅಥವಾ ದುರ್ಬಲಗೊಳಿಸುವಂಥ ಪ್ರಯತ್ನನ ಜಿಬಿ ಇದು ಭಾಗ ನೋಡಿದ್ರೆ ಸರ್, ಈಗ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಸರ್. ಈಗ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಅಭಿವೃದ್ಧಿ ಆಗ್ಬಿಡುತ್ತೆ, ಬೆಂಗಳೂರು ಸಿಂಗಾಪುರ್ ಆಗ್ಬಿಡುತ್ತೆ, ಆ ರೀತಿ ಆಗ್ಬಿಡುತ್ತೆ, ಈ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಅದನ್ನೇ ಕೇಳ್ತಿರೋದು, ಇವ್ರು 2.5 ವರ್ಷದಿಂದ ಮಾಡೋಕ್ಕಾಗದೇ ಇರತಕ್ಕಂಥ ಅಭಿವೃದ್ಧಿನ ಈ ಮಿಕ್ಕದಿನ 2.5 ವರ್ಷದಲ್ಲಿ ಹೇಗೆ ಮಾಡ್ತೀರಾ ನೀವು ಅಂತನ. 2.5 ವರ್ಷದಿಂದ ಬ್ಯಾಂಗ್ಳೂರ್ನಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಅವ್ರು ದಯಮಾಡಿ ಟ್ವಿಟರ್ ಹ್ಯಾಶ್ಟ್ಯಾಗ್ನ ನೋಡಬೇಕು. ಟ್ವಿಟರ್ ಹ್ಯಾಶ್ಟ್ಯಾಗ್ ಇವತ್ತೂ ಸಹ ನೀವು ಹೋಗಿ ಗಮನಿಸಿದ್ರೆ ಗುಂಡಿ ಬೆಂಗಳೂರು ಅಂತ ಇದೆ, ಬ್ರ್ಯಾಂಡ್ ಬೆಂಗಳೂರು ಗುಂಡಿ ಬೆಂಗಳೂರು ಆಗ್ಬಿಟ್ಟಿದೆ. ಸ್ವತಃ ಡಿ.ಕೆ. ಶಿವಕುಮಾರ್ ಏನು ಚಾಣಕ್ಯ, ಚುನಾವಣಾ ಚಾಣಕ್ಯ, ಕಾಂಗ್ರೆಸ್ನ ಚಾಣಕ್ಯ, ಅವರೇ ಉಸ್ತುವಾರಿ ಸಚಿವ ಇರ್ತಕ್ಕಂಥದ್ದು. ಇವತ್ತಿರ್ತಕ್ಕಂಥ ರಿಜಿಸ್ಟ್ರೇಷನ್ ಸಮಸ್ಯೆ, ಇಲ್ಲಿರ್ತಕ್ಕಂಥ ಕಸದ ಸಮಸ್ಯೆ, ಸ್ವಚ್ಛತೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಇವರ ಸಚಿವರು ಹೇಳ್ತಾರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆದಷ್ಟು ಬೆಂಗಳೂರಿನ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ. ಇವರೆಲ್ಲ ಯಾವ ಯೂನಿವರ್ಸಿಟಿ ಓದ್ಕೊಂಬತ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಮತ್ತೆ ಇವ್ರು ಮಾಡಿರ್ತಕ್ಕಂಥ ಇವ್ರು 70 ವರ್ಷದಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕರ್ನಾಟಕವನ್ನು ಆಡಳಿತ ಮಾಡ್ತಲೇ ಇದ್ದಾರೆ. ಇಷ್ಟು ದಿನ ಅಭಿವೃದ್ಧಿ ಮಾಡೋಕ್ಕಾಗ್ದಲೇ ಇರ್ತಕ್ಕಂಥದ್ದು ಈ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ಟು 5 ಭಾಗ ಮಾಡಿಬಿಟ್ಟು ನಾವು ಅಭಿವೃದ್ಧಿ ಮಾಡ್ಬಿಡ್ತೀವಿ ಅಂತ ಹೋಗ್ತಾ ಇದಾರಲ್ಲ, ಇದು ಖಂಡಿತ ಸುಳ್ಳು ಸರ್. ಇವ್ರ ಉದ್ದೇಶ ಇಷ್ಟೇ ಸರ್, ಇಟ್ ಮೇ ಬಿ ಏನಾದ್ರೂ BBMP ಚುನಾವಣೆ ಒಂದೇ ಸಲ ಆದರೆ ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೆ ಬರಲ್ಲ. ನಾವು ಮಾಡಿರ್ತಕ್ಕಂಥ ಬೆಲೆ ಏರಿಕೆ, ಭ್ರಷ್ಟಾಚಾರ, ನಡೀತಾ ಇರ್ತಕ್ಕಂಥ ಲೂಟಿಗಳು, ಅಭಿವೃದ್ಧಿ ಶೂನ್ಯ, ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಸರ್, ಏನ್ ನಡೀತಾ ಇದೆ ಸರ್? ಬ್ಯಾಂಗ್ಳೂರಿನಲ್ಲಿ ಬಂದು ಟೆರರಿಸ್ಟ್ಗಳು ತಗೊಳಾಕೊಂತಾರೆ, ಗುಜರಾತಿಂದ ಬಂದು ಹಿಡಿಬೇಕಾಗುತ್ತೆ ಪೊಲೀಸ್ನವರು. ಮೈಸೂರಿನಲ್ಲಿ ಹೋಗಿ ಉಡ್ತಾ ಬೆಂಗಳೂರಾಗಿ ಕೂತ್ಕೊಂಡಿದೆ, ಉಡ್ತಾ ಮೈಸೂರು ಆಗಿದೆ, ಉಡ್ತಾ ಕರ್ನಾಟಕ ಆಗಿದೆ, ಅಲ್ಲಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಇಡೀ ಕರ್ನಾಟಕಕ್ಕೆ. ಇವರು ವೀರೇಂದ್ರ ಪಪ್ಪಿ 2,000 ಕೋಟಿ ಲೂಟಿ ಹೊಡೆದಿದ್ದಾನೆ. ಇವರ ಅನನ್ಯ ರಾವ್ ಏನು ಇವ್ರ ಜೊತೆ ಪರಮೇಶ್ವರ್ಗೆ ಚಿನ್ನ ಕೊಟ್ಟಿದ್ದಂತ ಅದೊಂದು ಕೇಸ್ನಲ್ಲಿ ತಗೊಳಾಕೊಂಡಿದ್ದಾರೆ. ಇವರೆಲ್ಲ ಮಿನಿಸ್ಟರ್ಸ್ಗಳು ಸಹ ಲಾಕ ಕೂತ್ಕೊಂಡಿದ್ದಾರೆ.
ಇಷ್ಟೆಲ್ಲ ಸಮಸ್ಯೆ ಇದ್ರು ಸಹ ಇವ್ರು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ. 2.5 ವರ್ಷ ಬೆಂಗಳೂರಿಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ಇವರು ಒಂದು ನಗರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ 2.5 ವರ್ಷ ಬೇಕಾ? 70 ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ರಲ್ಲ ಸ್ವಾಮಿ, ನೀವೇನೇನ್ ಮಾಡಿದಿರಿ ಬೆಂಗಳೂರಿಗೆ? ಆಯ್ತು ಇವ್ರು ಹೇಳ್ತಿದ್ದಾರೆ ಬಿಜೆಪಿ ಸೋಲುತ್ತೆ, ಸೋಲಿನ ಭಯದಿಂದ ಅಂತ. ಸ್ವಾಮಿ, ನಮಗೆ ಸೋಲಿನ ಭಯ ಇಲ್ಲ. ನಾವು ಗೆದ್ದಿರ್ತಕ್ಕಂಥದ್ದು 4 ನಾವು MP ಸೀಟ್ ನಾವೇ ಗೆದ್ದಿರ್ತಕ್ಕಂಥದ್ದು, MLA ಸೀಟ್ ನಾವೇ ಜಾಸ್ತಿ ಇರ್ತಕ್ಕಂಥದ್ದು. ನಮಗೆ ಸೋಲಿನ ಭಯ ಇಲ್ಲ, ನಿಮಗೆ ಸೋಲಿನ ಭಯ ಇರ್ತಕ್ಕಂಥದ್ದು. ಇವತ್ತು ಕ್ಯಾಪೆಕ್ಸ್ ರೇಟ್ ನೋಡಿದ್ದೀರಾ? ಬೆಂಗಳೂರು ಕ್ಯಾಪೆಕ್ಸ್ ರೇಟ್ 28% ಡೌನ್ ಆಗಿದೆ. ಕ್ಯಾಪೆಕ್ಸ್ ರೇಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೇಟ್ ಕಮ್ಮಿ ಆಯ್ತು ಅಂತಂದ್ರೆ ಅಭಿವೃದ್ಧಿ ಹೊರಟೋಯ್ತು, ಸತ್ತೋಯ್ತು ಅಂತ ಅರ್ಥ. ಇನ್ವೆಸ್ಟ್ಮೆಂಟ್ ಹಾಕ್ತಾ ಇಲ್ಲ. ಬ್ಯಾಂಗ್ಳೂರಿಗೆ ಬರ್ತಿರ್ತಕ್ಕಂಥ ಕಂಪನಿಗಳು ಆಚೆ ಹೋಗ್ತಾ ಇದಾವೆ. ಇಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನೋಡಿ, ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಸರ್, ನೀವು ಯಾವುದೇ ಕಂಪನಿಗಳು ಹೋಗಿ ಕೇಳಿ, ಸರ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರು ನಿಮ್ಗೆ ಯಾಕೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಅವ್ರನ್ನ ಹೇಳ್ತಾರೆ. ಅವ್ರ ಸಮಸ್ಯೆಗಳು ಹೇಳ್ತಾರೆ. ಒಂದು, ಅವರು ಸರಿಯಾದ ಟೈಮಿಗೆ ಆಫೀಸ್ಗೆ ಹೋಗಕ್ ಆಗ್ತಾ ಇಲ್ಲ. ಒಂದು, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ. ನೀರಿನ ಸಮಸ್ಯೆ, ಅದಕ್ಕೆ ಕಾರ್ಪೊರೇಟರ್ಗಳು, ಕೌನ್ಸಿಲರ್ಗಳು ಅದಕ್ಕೆ ಸರ್ ಸ್ವತಂತ್ರವಾಗಿ ಅವ್ರಿಗೆ ಅವಕಾಶ ಇದೆ. ಈ ಸಮಸ್ಯೆಗಳು ಇದರಿಂದ GBA ಇಂದ ಹೆಂಗ್ ಬಗೆಹರಿಸ್ತಾರೆ? ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಮುಖ್ಯಮಂತ್ರಿ ಅಧ್ಯಕ್ಷರು, DK ಶಿವಕುಮಾರ್ ಉಪಾಧ್ಯಕ್ಷರು. ಆಯ್ತು, ಇಷ್ಟಿನ ತಕ್ಕ ನೀವು ಇದ್ರಲ್ಲ ಸ್ವಾಮಿ, ಉಪಮುಖ್ಯಮಂತ್ರಿಗಳೇ ತಾನೇ ಇರೋದು. ಮಿನಿಸ್ಟರ್ ಇರ್ತಕ್ಕಂಥದ್ದು ಇನ್ಚಾರ್ಜ್ ಮಿನಿಸ್ಟರ್, ನೀವ್ ಯಾಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ? ಮುಖ್ಯಮಂತ್ರಿಗಳು, ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ ಇದ್ದೀರಲ್ಲ, ಬೆಂಗಳೂರಿಗೆ ಅಧ್ಯಕ್ಷರಾಗಬೇಕಂತ ಏನಿಲ್ಲ. ನೀವು ಅಧ್ಯಕ್ಷರಾದ್ರೆ, ಉಪಮುಖ್ಯಮಂತ್ರಿಗಳು ಉಪಾಧ್ಯಕ್ಷರಾದ್ರೆ ಮತ್ತೆ ಮೇಯರ್ಗಳಿಗೆ ಏನ್ ಕೆಲಸ ಇರ್ತದೆ? ಮೇಯರ್ಗಳನ್ನ ಅಧಿಕಾರ ಕಿತ್ಕೊಂಡಂಗಲ್ವಾ ಇದು? ಮತ್ತೆ ಮೇಯರ್ಗಳದ ಒಂದು ಆಡಳಿತ ವ್ಯಾಪ್ತಿ ಏನಿದೆ ಅಂತ ನೀವು ಸ್ಪಷ್ಟಪಡಿಸ್ಬೇಕಲ್ವಾ? ನೀವೇ GBA ಸಂಪೂರ್ಣವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೀರಿ. ನೀವೇ ಒಂದು ಸಮಿತಿ ರಚನೆ ಮಾಡ್ಕೊಂಡಿದ್ದೀರಿ. GBA ನಲ್ಲಿ ನಾವು ಹೋಗ್ಬಿಟ್ಟು GBA ನಲ್ಲಿ 5 ಜನ ಮೇಯರ್ ಮಾಡ್ತೀವಿ ಅಂತ ಅಂತೀರಿ. ಇದು ಯಾವ ಮಟ್ಟಕ್ಕೆ? ಇಟ್ಸ್ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಸರ್. ಅಂದ್ರೆ ಜನರ ಒಂದು ಅಭಿಪ್ರಾಯದ ಮೇರೆಗೆ, ಅಂದ್ರೆ ಜನರ ಅಭಿಪ್ರಾಯದ ಮೇರೆಗೆ ಇದು ಮಾಡಿದ್ದಲ್ಲ. 100% ಅಲ್ಲ ಸರ್. ಇವರ ಒಂದು ಸ್ವಪ್ರತಿಷ್ಠೆಗೆ ಬಿದ್ದು, ಇವ್ರಿಗೆ ಅದು ಯಾರು ಐಡಿಯಾ ಕೊಡ್ತಾರೋ ಗೊತ್ತಿಲ್ಲ. ಸ್ವತಃ ಇವರ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಇದರಿಂದ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಆದಾಯ ಹೆಚ್ಚಿಗೆ ಆಗುತ್ತೆ, ಸಂಚಾರ ದಟ್ಟಣೆ ಕಮ್ಮಿ ಆಗುತ್ತೆ, ಸ್ವಚ್ಛತೆ ಸರಿಯಾಗುತ್ತೆ, ಕಸ ವಿಲೇವಾರಿ ಆಗುತ್ತೆ. ಅದು ಹೆಂಗೆ ಸರ್? ಉದಾಹರಣೆಗೆ ಈಗ ಈಸ್ಟ್ ವೆಸ್ಟ್ ಲೆಕ್ಕ ಹಾಕೊಂಡ್ಬಿಡೋಣ ಸರ್. ಈಸ್ಟ್ ಇಂದ ಒಂದು ರಸ್ತೆ ಆಗಬೇಕು. ಉದಾಹರಣೆಗೆ ಮಹದೇವಪುರದಿಂದ ಪೀಣ್ಯ ಇಂಡಸ್ಟ್ರಿಗೆ ಒಂದು ರಸ್ತೆ ಆಗಬೇಕು ಅಂತ ಅನ್ಕೊಳ್ಳಿ. ಮೊದಲಿದ್ದು BBMP ಏನ್ ಮಾಡ್ತಾ ಇದ್ದ, ಒಂದು ರಸ್ತೆ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದ. ಈ ಈಸ್ಟ್ ಏನ್ ಮಾಡ್ತಾನೆ, ಅವನು ಒಂದು ಬಾರ್ಡರ್ ತಗೊಂಬಂದು ಸ್ಟಾಪ್ ಮಾಡ್ತಾನೆ. ವೆಸ್ಟ್ ಅಲ್ಲಿ ರಸ್ತೆ ಹಂಗೆ ನಿಂತಿರ್ತದೆ. ಎಲ್ಲಿ ವಿಕೇಂದ್ರೀಕರಣದಿಂದ ಅಭಿವೃದ್ಧಿ ಆಗುತ್ತೆ, ಸ್ವಚ್ಛತೆ ಎಲ್ಲ ಆಗುತ್ತೆ. ಈಸ್ಟ್ ಅವ್ನು ಮಾತ್ರ ಸ್ವಚ್ಛತೆ ಪಡಿಸ್ಬೇಕು ಸರ್. ಇದು ಜಿಲ್ಲೆದೇ ಹೇಳ್ತೀನಿ ಸರ್, MLA ಕ್ಷೇತ್ರಗಳು ಹೇಳ್ತೀನಿ. ಈಗ MLA ಕ್ಷೇತ್ರ ಯಾವ್ದೋ ಒಂದು ತೆಗೆದುಕೊಳ್ಳೋಣ ಸರ್, ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ತೆಗೆದುಕೊಳ್ಳೋಣ. ಕೊರಟಗೆರೆ, ಮಧುಗಿರಿ. ಕೊರಟಗೆರೆ ಬಾರ್ಡರ್ಗೆ ಆ MLA ಮಾಡಿರ್ತಾರೆ, ಮಧುಗಿರಿ ಬಾರ್ಡರ್ಗೆ ಆ MLA ಮಾಡೋಗಿರ್ತಾರೆ. ಆ ರಸ್ತೆಗಳೇ ಅಭಿವೃದ್ಧಿ ಆಗಿರಲ್ಲ. ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡಿರ್ತಾರೆ, ಇವ್ರ ಕೆಲಸಗಳು ಇವ್ರು ಮಾಡ್ಕೊಂಡಿರ್ತಾರೆ. ನಮಗ್ ಬೇಕಾಗಿರೋದು ಬೆಂಗಳೂರು ಒಂದೇ. ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು, ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಸರ್? ಸಾಧ್ಯನೇ ಇಲ್ಲ. ಅಧಿಕಾರ ವಿಕೇಂದ್ರೀಕರಣದಿಂದ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಗಳದು, ಮೇಯರ್ಗಳದು, ಇಲ್ಲಿರ್ತಕ್ಕಂಥ MLAಗಳದು, MP ಗಳದು ಅವರ ಒಂದು ಕೆಲಸವನ್ನ ಕಿತ್ಕೊಂಡಂಗಾಗುತ್ತೆ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರು, ಏನ್ ಕೆಲಸ ಇರುತ್ತೆ? ಗೊತ್ತಾಯ್ತು, GBA ಇರುತ್ತೆ. ಅದಿಂಗೆ ಅಧಿಕಾರ ಕಿತ್ಕೊಂಡು ಅದನ್ನ ವ್ಯಾಪ್ತಿ ಹೇಳಿ, ನಿಮ್ ವ್ಯಾಪ್ತಿ GBA ಕೌನ್ಸಿಲ್ ವ್ಯಾಪ್ತಿ ಹೇಳಿ. BDA ಅದಕ್ಕೆ BDA, ಬೆಸ್ಕಾಮು, BMTC ಎಲ್ಲಾನು GBA ವ್ಯಾಪ್ತಿ ಸೇರಿಸ್ತಾ ಇದ್ರಿ ಸರ್. ಯಾ ನೋಡಿ, ಒಂದು ಸಿಂಪಲ್ 74th ಅಮೆಂಡ್ಮೆಂಟ್ ಪ್ರಕಾರ ಹೌದು, ಲೋಕಲ್ ಬಾಡಿ ಇದೆಯಲ್ಲ, ಅದಕ್ಕೆ ಒಂದು ಸ್ಟೇಟಸ್ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಇರ್ತದೆ. ಅದಕ್ಕೆಲ್ಲೂ ತೊಂದರೆ ಬರೋದಿಲ್ಲ. 5 ಕಾರ್ಪೊರೇಷನ್ಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತವೆ. ಇದು ಪ್ರಪಂಚದಾದ್ಯಂತ ಎಲ್ಲ ಮುಂದುವರಿದ ದೇಶಗಳಲ್ಲಿ ಇದು ಪ್ರೂವನ್. ಡೆಲ್ಲಿದಲ್ಲಿ ಫೇಲ್ಯೂರ್ ಆಗಿರ್ಬೋದೇನೋ ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಕೇಂದ್ರ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡೋದ್ರಿಂದ ಅಲ್ಲಿ ಗೊಂದಲ ಆಗಿರ್ಬೋದು. ಮುಂಬೈ ಆಗ್ಬೋದು ನೋಡಿ, ಈ ಥರ ಮುಂದುವರೆದ ನಗರಗಳು, ಬೆಂಗಳೂರಿನಂಥ ಡೈನಮಿಕ್ ಸಿಟಿನಂತಲ್ಲಿ ಈ ಥರದ ಅಗತ್ಯ ಇದೆ, ವಿಕೇಂದ್ರೀಕರಣದ ಅಗತ್ಯ ಇದೆ. BJP ಕೂಡ ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿಕೇಂದ್ರೀಕರಣದ ಪರವಾಗಿದ್ದಾವೆ, ವಿಕೇಂದ್ರೀಕರಣದ ವಿರುದ್ಧವಾಗಿಲ್ಲ. ಆದರೆ ಅವ್ರಿಗೆ ಸಮಸ್ಯೆ ಏನಾಗ್ತಾ ಇದೆ, ನಮ್ಮ ವಾರ್ಡ್ಗಳನ್ನು ಇವ್ರಿಗೆ ಮನಸೋ ಇಚ್ಛೆ ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮರು ವಿಂಗಡಣೆ ಮಾಡ್ಬೇಕಾದ್ರೆ ಇವ್ರಿಗೆ ಬೇಕಾದ ಕಡೆ ಬಾರ್ಡರ್ಗಳು ಹಾಕೊಂಡಿದ್ದಾರೆ. ಇವ್ರಿಗೆ ಬೇಕಾದಾಗ ಇಲ್ಲ ಅನ್ಸೈಂಟಿಫಿಕ್ ಅಲ್ಲ, ಅದು ಸೋಲಿನ ಭಯದ ಚಿಂತೆ ಅದು. ಇಲ್ಲ ಸೈಂಟಿಫಿಕ್ ಅನ್ಸೈಂಟಿಫಿಕ್ಕು ನೋಡಿ. ಒಂದು ಅಧಿಕಾರಿಗಳು ಕೂತ್ಕೊಂಡು ಎಷ್ಟು ಜನ ವಿಸ್ತೀರ್ಣ ಇರಬೇಕು, ಎಷ್ಟು ಜನ ಇರಬೇಕು, ಯಾವುದು ಮುಖ್ಯ ರಸ್ತೆ ಇರಬೇಕು, ಯಾವುದು ರಾಜಕಾಲುವೆ ಹೋಗಬೇಕು, ಅದನ್ನು ಸೈಂಟಿಫಿಕ್ ಆಗಿ ಕುಳಿತುಕೊಂಡು ಮಾಡಿದ್ದಾರೆ. ಇದು ಜನಗಳಿಗೆ ಅನುಕೂಲ ಆಗುವಂಥ ಯೋಜನೆಯೇ. ಅನುಕೂಲ ಆಗುವಂಥದ್ದೇ ಈ ಚುನಾವಣೆಗಳಾದ ಮೇಲೆ
ನೋಡಿ ಮುಂದಿನ 20 ವರ್ಷ ನನ್ನ ಪ್ರಕಾರ ಮುಂದೆ ತಿರ್ಗಾ ಇನ್ನೂ ಜನಗಳು ಜಾಗ ಸೇರ್ಬೋದು ಇದಕ್ಕಿನ್ನ. ಯಾಕಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಈಗ 1,50,00,000 ಪಾಪ್ಯುಲೇಷನ್ ಇದೆಯಲ್ಲ, ಇದನ್ನು ಜಾಸ್ತಿ ಆಗುತ್ತೆ. ಇನ್ನು 10 ವರ್ಷದಲ್ಲಿ 2 ಕೋಟಿ ಆಗುತ್ತೆ, ಇನ್ನು ಮತ್ತೆ 10 ವರ್ಷದಲ್ಲಿ 3 ಕೋಟಿ ಆಗ್ಬೋದು. ಈ ರೀತಿ ಪಾಪ್ಯುಲೇಷನ್ ಜಾಸ್ತಿ ಆಗ್ಬೋದು, ಇನ್ನೂ ವಿಸ್ತೀರ್ಣ ಆಗ್ಬೋದು, ಇನ್ನೂ ಅಮೆಂಡ್ಮೆಂಟ್ ಆಗಿ ಇನ್ನೂ ವಾರ್ಡ್ಗಳು ಇನ್ನೂ ಜಾಸ್ತಿ ಸೇರ್ಕೊಬೋದು. ನನ್ನ ಪ್ರಕಾರ ಅನದರ್ 20 ಇಯರ್ಸ್ ಆದಮೇಲೆ ನೀವು ಏನಾದ್ರು ಚರ್ಚೆಗೆ ಗಮನ ಕೊಟ್ಟರೆ ಇದು 600 ವಾರ್ಡ್ ಆಗ್ಬೋದು ಅನದರ್ 20 ಇಯರ್ಸ್ ಆದಮೇಲೆ. ಯಾಕಂದರೆ ನೀವು ಕಳೆದ 20 ವರ್ಷಕ್ಕೂ ಈಗೂ ನೋಡಿ, ಕಳೆದ 2010 ಇಲ್ಲಿ ಲೆಕ್ಕ ಹಾಕಿ 198 ವಾರ್ಡಿಂದ 25,000 ವೋಟ್ಗಳು ಅಥವಾ 35,000 ವೋಟ್ಗಳು ಅವರೇಜ್ ಇರ್ತಾ ಇದ್ದಿದ್ದು 1,00,000 ವೋಟ್ ಎಲ್ಲ ಇದ್ದಾವೆ. ಮಾದೇವಪುರ ಮತ್ತು ಕೆ ಆರ್ ಪುರಂ ಎರಡೇ ಕ್ಷೇತ್ರ ಎಷ್ಟು ದೊಡ್ಡದಾಗಿದೆ, ಎಷ್ಟು ಜನಸಂಖ್ಯೆ ಇದೆ, ದಟ್ಟವಾದ ಜನಸಂಖ್ಯೆ ಇದೆ. ಇದಕ್ಕೆ ವಿಕೇಂದ್ರೀಕರಣನೇ ನೇರವಾಗಿ. ಯಾಕಂದರೆ ನೋಡಿ, ನಿಮ್ಗೆ 2020ರಲ್ಲಿ ಕೋವಿಡ್ ಟೈಮಲ್ಲಿ ಜನ ಪರಿತಪಿಸ್ಬಿಟ್ರು. ಒಬ್ಬ ಜನಪ್ರತಿನಿಧಿ ಇದ್ದರೆ, ಕಾರ್ಪೊರೇಟರ್ ಇದ್ದರೆ ಲೋಕಲ್ ಲೆವೆಲಲ್ಲಿ ಬೇಕಾಗಿತ್ತು ಅಂತ ನಮಗೂ ಅನಿಸ್ತಾ ಇತ್ತು. ಅಂತ ಕಾರ್ಪೊರೇಟರ್ ಇದ್ಬಿಟ್ಟು ಚೆನ್ನಾಗಿತ್ತಲ್ಲಪ್ಪ, ಈ ಟೈಮಲ್ಲಿ ಅಗತ್ಯ ಇತ್ತು ಅಂತ. ನಾವು 2023 ಅಧಿಕಾರಕ್ಕೆ ಬಂದರೂ ಕೂಡ ಈ 2 ವರ್ಷಗಳ ಕಾಲ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಕೋರ್ಟಲ್ಲಿತ್ತು, ಸುಪ್ರೀಂ ಕೋರ್ಟಿಂದ ಆರ್ಡರೂ ಆಗಿದೆ, ನಾವು ಚುನಾವಣೆ ಮಾಡಲೇಬೇಕು, ಫೆಬ್ರವರಿಯಲ್ಲಿ ಮಾಡೇ ಮಾಡ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಕೈ ಜೋಡಿಸಬೇಕಾದಂಥವ್ರು ಬಿಜೆಪಿ ಸೋಲು ಗೆಲುವು ನೋಡ್ಕೋಬಾರದು, ಬೆಂಗಳೂರಿನ ಅಭಿವೃದ್ಧಿ ನೋಡಬೇಕು. ಅಲ್ಲ ಸರ್, ಟೌನ್ ಪ್ಲಾನಿಂಗ್ ಇದನ್ನ ಈ ತರ ಒಂದು 5 ಕಾರ್ಪೊರೇಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲ ಸರ್ಕಾರದಲ್ಲಿ BS ಪಾಟೀಲ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ತಮಗೆ ಗೊತ್ತಿದೆ, ವರದಿ ಅವರು ಕೊಟ್ಟಿದ್ರು, 5 ಮಾಡಿ ಅಂತ ಹೇಳಿ ಅವರು ವರದಿ ಕೊಟ್ಟಿದ್ರು. ಇದೇನಂದ್ರೆ ಸುಮ್ಮನೆ ಏಕಾಏಕಿ ತರಾತುರಿ ಮಾಡುವಂಥದ್ದಲ್ಲ. 10 ವರ್ಷಗಳ ಕಾಲ ಇದು ಆಲ್ಮೋಸ್ಟ್ ಚರ್ಚೆಗೆ ಬಂದು 2000 ಸುರೇಶ್ ಕುಮಾರ್ ಅವರು, ಮಾನ್ಯ ಸುರೇಶ್ ಕುಮಾರ್ ಅವರು ಲಾ ಮಿನಿಸ್ಟರ್ ಇದ್ರು ಆ ಟೈಮಲ್ಲಿ, 2012 ಅನ್ಸುತ್ತೆ. ಆ ಟೈಮಲ್ಲಿ ಅವರೇ ಒಂದು ಪ್ರಪೋಸಲ್ ಇತ್ತು, ಇದು 3 ಭಾಗವಾಗಬೇಕು ಅಂತ. ಆ ಟೈಮಲ್ಲಿ 13 ವರ್ಷದ ಮುಂಚೆ. ಈಗ ನಾವು 5 ಭಾಗ ಮಾಡಿ ವಿಕೇಂದ್ರೀಕರಣ ಮಾಡ್ತಾರೆ, ಜನಕ್ಕೆ ಅನುಕೂಲ ಆಗುತ್ತೆ. ಅಧಿಕಾರ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಮನೆ ಬಾಗಿಲಿಗೆ ಹೋಗುತ್ತದೆ, ಅದು ಮೂಲ ಉದ್ದೇಶ. ಅದರೊಳಗೆ ನೀವು GBA ಇಟ್ಕೊಂಡಿದ್ದೀರಾ ನೋಡಿ, ಸಮನ್ವಯತೆ ಬೇಕು. ಎಲ್ಲ ವಿಭಾಗಗಳಲ್ಲಿ ಎಲ್ಲ ಆಡಳಿತ ಏನಿದಾವಲ್ಲ, ಎಲ್ಲ ಇಲಾಖೆಗಳದ್ದು ಸಮನ್ವಯತೆ ಮಾಡಿ ಒಳ್ಳೆ ಅಭಿವೃದ್ಧಿ ಆಗೋದಾದ್ರೆ ಅದಕ್ಕೆ ಪೂರಕವಾದ ಸಲಹೆಯನ್ನು ಬಿಜೆಪಿ ಕೊಡ್ಬೋದು. ಪೂರಕ ಸಲಹೆ ಏನು ಗೊತ್ತಾ, ಬಿಜೆಪಿನಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿಯವರು 15 ಶಾಸಕರಿದ್ದಾರಲ್ಲ, 3 ಜನ ಸಂಸದರಿದಾರಲ್ಲ, ಅವರು ಕೂಡ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಏನೋ ಅನುದಾನ ತೊಗೊಂಡ್ಬರ್ತೀವಿ, ನಿಮಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಅನುಕೂಲ. 3 ಜನ ಸಂಸದರು, ನೀವೇ ಹೇಳಿ ಪ್ರಭು ಅವರೇ, ಕಳೆದ 15 ವರ್ಷಗಳಿಂದ ಅವರೇ ಇದ್ದಾರೆ ಸಂಸದರು. ಯಾರಾದರೂ ಬಿಜೆಪಿ ಸಂಸದರು ಬೆಂಗಳೂರಿಗೆ ಈ ಯೋಜನೆ ತೊಗೊಂಬರ್ತೀವಿ. ಸಬರ್ಬನ್ ರೈಲು ನಾವು ಯೋಚನೆ ಮಾಡಿದ್ವಲ್ಲ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪ್ರೂವ್ ಮಾಡಿದ್ರು, 2011-12 ಅಪ್ರೂವ್ ಮಾಡಿದ್ರು. ಆ ಸಬರ್ಬನ್ ರೈಲಿಗೆ ನಮ್ಮದು ಸರ್ಕಾರ ಹೋದ ಮೇಲೆ ಇಲ್ಲಿವರೆಗೂ ಪ್ರಾಜೆಕ್ಟ್ಸ್ ಆಗೇ ಇರ್ತದೆ. 17,000 ಕೋಟಿ 18,000 ಕೋಟಿ ನಾವು ಹೇಳ್ತಾನೆ ಇರ್ತೀವಿ, ಚರ್ಚೆ ಮಾಡ್ತಾನೆ ಇರ್ತೀವಿ. ನೀವು ಕರಾರುವಕ್ಕಾಗಿ ನಮಗೆ ಸಬರ್ಬನ್ ರೈಲು ಇಂಪ್ಲಿಮೆಂಟ್ ಆಗಲಿಲ್ಲ. ಇಲ್ಲಿಂದ ರಾಮನಗರಕ್ಕೆ, ಇಲ್ಲಿಂದ ತುಮಕೂರಿಗೆ, ಇಲ್ಲಿಂದ ಕೋಲಾರ್ಗೆ, ಇಲ್ಲಿಂದ ದೇವನಹಳ್ಳಿಗೆ ಏರ್ಪೋರ್ಟ್ಗೆ ಸಬರ್ಬನ್ ರೈಲು ಇನ್ಕ್ರೀಸ್ ಮಾಡ್ಬೋದಾಗಿತ್ತು. ಬಟ್ ಈಗ ನೆಕ್ಸ್ಟ್ GBA ಸರ್, ಈಗ ಮುಖ್ಯಮಂತ್ರಿಗಳ ಕೈಲಿರುತ್ತೆ, CM DCM ಕೈಲಿರುತ್ತೆ. ನೀವು ಮುಂದೆ ರಾಜಕೀಯ ಮಾಡ್ತೀರಿ, ಬಿಜೆಪಿ ಕೌನ್ಸಿಲರ್ ಅಥವಾ ಅವ್ರ ಕಾರ್ಪೊರೇಟ್ ಕಡೆ ಕಡಿಮೆ ಕೊಡ್ತೀರಿ. ಇಲ್ಲ, ಆ ಥರ ಮಾಡಕ್ಕೆ ಸಾಧ್ಯ ಆಗಲ್ಲ. ಈಗ ಕೊಡ್ತಾ ಇಲ್ಲ, 20-25 ಕೋಟಿ 50 ನೀವು ವರ್ಷ ನೋಡಿ, ಅದು ಸ್ವಾಭಾವಿಕ ಇರ್ತದೆ. ಬಿಜೆಪಿ ಇದ್ದಾಗ 0 ಕೊಟ್ಟಿದ್ರು, ನಾವು 0 ಕೊಡ್ತಾ ಇಲ್ಲ. ಬಿಜೆಪಿ ಇದ್ದಾಗ 0 ಕೊಟ್ಟಿದ್ರು. ನಮಗೆ ಬೊಮ್ಮಾಯಿ ಸರ್ಕಾರದಲ್ಲಿ 0 ಬಂದಿತ್ತು. ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ಸದನದಲ್ಲೇ ಎತ್ಬಿಟ್ಟು ಮಾತಾಡಿದ್ರದನ್ನ, ಆಯ್ತಾ. ನಾವೇನು ಹೇಳ್ತೀವಿ, ನಮ್ಮ ಶಾಸಕರಿಗೆ 50 ಕೋಟಿ ಕೊಟ್ಟಿರ್ಬೋದು, ಅವ್ರಿಗೆ 25 ಕೋಟಿ ಹಣ ಬಿಡುಗಡೆ ಆಗಿದೆ. ಅದಲ್ಲದೆ ಮುಖ್ಯಮಂತ್ರಿಗಳು ನೇರ ಬಿಡುಗಡೆ ಅಲ್ಲದೆ ಎಲ್ಲ ಇಲಾಖೆಗಳು, ರಾಜ್ಯದಲ್ಲಿರ್ತಕ್ಕ ಎಲ್ಲ ಇಲಾಖೆಗಳಲ್ಲಿ ಹೋಗಿ ಕೆಲಸ ಮಾಡಿಸ್ಕೋಬೇಕಾದ್ದು ಅಲ್ಲಿನ ಸ್ಥಳೀಯ ಶಾಸಕರು ಇರ್ತದೆ. ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅದು ಇವ್ರಿಗೆ ಅಂತ ತಾರತಮ್ಯ ಮಾಡೋದಿಲ್ಲ, ಆಯ್ತಾ. ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ, RDPR ಡಿಪಾರ್ಟ್ಮೆಂಟಲ್ಲಿ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಬಹಳ ಇಲಾಖೆಗಳಿದ್ದಾವೆ. ಕೆಲಸ ಮಾಡಿಸ್ಕೋಬೇಕಾದ ಹೊಣೆಗಾರಿಕೆ ಶಾಸಕರು ಇರ್ತದೆ. ಮನೇಲಿರ್ತಕ್ಕಂಥ ಬಿಜೆಪಿ ಶಾಸಕರು ಬೀದಿಗೆ ಬಂದಿಲ್ಲ, ಕೆಲಸ ಮಾಡಿಲ್ಲ ಅಂದ್ರೆ ಅದಕ್ಕೆ ಹೊಣೆಗಾರಿಕೆ ಕಾಂಗ್ರೆಸ್ ಸರ್ಕಾರ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ನೋಡಿ, ನೀವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ನೋಡಿ, ಶಾಸಕರು ಈಚೆಗೆ ಬರಲ್ಲ ರೀ, ಕೆಲಸನೇ ಮಾಡಲ್ಲ ರೀ ಬಿಜೆಪಿ ಶಾಸಕರು. ಏನ್ ಮಾಡೋಣ, ರಾಜಾಜಿನಗರ ಜನತೆಯ ಪಾಡೆಂತದ್ದು ಇಷ್ಟು ಅನುಭವಿಸ್ಬಿಟ್ರಿ 20 ವರ್ಷ. ಅವರು ಮುಂದಕ್ಕೆ ಮಾಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವರು ಅದಕ್ಕೆ ಪ್ರಭು, ಅದಕ್ಕೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈ GBA ಇದೆಯಲ್ಲ, ಇದು ಮೇನ್ ಬಾಡಿ ಇದ್ರೂ ಕೂಡ ಕಾರ್ಪೊರೇಷನ್ಗಳು ಯಾವುದೇ ರೀತಿಯ ಕಾರ್ಪೊರೇಷನ್ ಹಸ್ತಕ್ಷೇಪ ಇರೋದಿಲ್ಲ. ನಂಬರ್ 1. ನಂಬರ್ 2, ಸಮನ್ವಯತೆ ಮತ್ತು ಸಂಪನ್ಮೂಲ ಸರ್ಕಾರದಿಂದ ಬರಬೇಕಲ್ಲ, ಅದಕ್ಕಾಗಿ GBA ಅಗತ್ಯ ಇದೆ. ಇದರೊಳಗೆ ಏನಾದ್ರು ಉಳುಕಿಕೊಂಡಿರ್ತಾ ಇದೆ ಬಿಜೆಪಿಯವರು, ಆಶ್ಚರ್ಯ ಆಗ್ತದೆ. ದಿಲೀಪ್ ಅವರು, ಈಗ ಚುನಾವಣೆಯನ್ನು ಮುಂದೂಡುವಂತಹ ಒಂದು ಪ್ಲಾನ್ ಅಥವಾ ಲೆಕ್ಕಾಚಾರದೊಂದಿಗೆ ಈ ರೀತಿ GBA ಕ್ರಿಯೇಟ್ ಮಾಡಿದ್ರು ಅಂದರೆ ಮುಂದೂಡೋಣ, ಇನ್ನೂ ಸ್ವಲ್ಪ ಕಾಲಾವಕಾಶ ತಗೊಂಡು ಹಾಗೆ ಇವ್ರ ಅನುಕೂಲ ತಕ್ಕ ಹಾಗೆ. ಸರ್ 100% ನೋಡಿ, ಇವರು ಇಮಿಡಿಯೇಟ್ ಚುನಾವಣೆ ಅನೌನ್ಸ್ ಮಾಡಲಿ. ಈಗ ಆಯ್ತಲ್ವ, GBA ಮಾಡಿದ್ದಾರೆ, ನೆನೆ ಮೀಟಿಂಗ್ ಆಗಿದೆ, ಮುಖ್ಯಮಂತ್ರಿಗಳ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳ ಉಪಾಧ್ಯಕ್ಷರು ಇವರೇ ಇದಾರಲ್ವಾ, ಇಮಿಡಿಯೇಟ್ ಚುನಾವಣೆ ಮಾಡಲಿ, ಈಗ ಮಾಡ್ತಾ ಇದೀವಿ ಅಂತೇಳಿ.
ಈಗೇನು ಹೇಳ್ತಾರೆ, ಈಗ ರೀಸನ್ಗಳು ಕೊಡ್ತಾರೆ. ನೀವು ಫ್ಯೂಚರಲ್ಲಿ ನೋಡಿ ಸರ್, ನಮ್ಗೆ ಅದಿನ್ನೂ ವಿಂಗಡಣೆ ಆಗಬೇಕು, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ನಮಗಿನ್ನೂ ವ್ಯಾಪ್ತಿಗಳು ಇನ್ನೂ ನಾವು ಸರಿಯಾಗಿ ಇನ್ನೂ ಗುರುತು ಮಾಡ್ಲಿಕ್ಕಾಗಿಲ್ಲ ಅಂತೇಳಿ ಇದನ್ನ ಮುಂದೂಡ್ತಕ್ಕಂಥ ಕೆಲಸವನ್ನೇ ಮಾಡ್ತಾರೆ ಹೊರತು ಇದನ್ನ ಬಗೆಹರಿಸ್ಲಿಕ್ಕಾಗಲ್ಲ. ಮತ್ತೆ ಅಧಿಕಾರ ವಿಕೇಂದ್ರೀಕರಣದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಮಾಡ್ಲಿಕ್ಕಾಗಲ್ಲ. ಇನ್ನು ಗುಂಡಿಗಳಿನ್ನು ಈಗಿರ್ತಕ್ಕಂಥ ಏನೋ ಲಕ್ಷಾಂತರ ಗುಂಡಿ, 1 ಲಕ್ಷ ಗುಂಡಿ ಇದ್ರೆ 5 ಲಕ್ಷ ಗುಂಡಿ ಆಗಿರ್ತವೆ ಸರ್. ನೀವು ಇವತ್ತು ಪೀಣ್ಯ ಇಂಡಸ್ಟ್ರಿಗೆ ಹೋಗಿ ನೋಡಿ ಸರ್, ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ದ ಏಷ್ಯಾ, ಪೀಣ್ಯ ಇಂಡಸ್ಟ್ರಿ ರಸ್ತೆ ಅಷ್ಟು ವರ್ಸ್ಟ್ ಇಂಡಸ್ಟ್ರಿ ರಸ್ತೆ ಇನ್ನೆಲ್ಲೂ ಇಲ್ಲ ಸರ್. ಅಷ್ಟು ವರ್ಸ್ಟ್ ಆಗಿದೆ, ಅಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ಆ ಇಂಡಸ್ಟ್ರಿಗಳು ಎಲ್ಲಿಂದ ಬರ್ತವೆ ಸರ್? ಇವತ್ತು ಇಂಡಸ್ಟ್ರೀಸ್ಗಳ ಜೀವನಾಡಿ ಈ ರಾಜ್ಯಕ್ಕೆ. ತುಂಬ ಇಡೀ ದೇಶಾದ್ಯಂತ ಬಂದು ಕೆಲಸ ಮಾಡ್ತಾರೆ ಪೀಣ್ಯದಲ್ಲಿ. ಆದರೆ ಪೀಣ್ಯ ಇಂಡಸ್ಟ್ರಿನ ಅಷ್ಟು ವರ್ಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಗುಂಡಿ ಸಾವಿರಾರು ಗುಂಡಿಗಳು ನೋಡಿದೆ ಸರ್. ನಮ್ಮ ಸರ್ಕಾರ ಇದ್ದಾಗ ಗುಂಡಿ ಇರ್ಲಿಲ್ಲ ಅಂತ ಹೇಳಿಲ್ಲ, ಗುಂಡಿ ಬಿದ್ದಾಗ ಸರಿ ಮಾಡ್ತಾ ಇದ್ದೋ. ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಸಾಧಿಸಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ಕೇಲ್ ತಾನು ಅಳತೆ ಮಾಡಿದ್ಬಿಟ್ರೆ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಮುಚ್ಚಲಿಕ್ಕಂತ ಕೆಲಸವನ್ನ ಮಾಡ್ಲಿಲ್ಲ, ಅದು ಮುಚ್ಚಕ್ ಹೋಗ್ಲೂ ಇಲ್ಲ ಅವರು. ಸೊ ಇಲ್ಲಿ ಸಮಸ್ಯೆನ ಮೂಲಭೂತ ಸೌಕರ್ಯವನ್ನ ಕೊಡಬೇಕು. ನೀವು ನೋಡಿ, ಯಾವ್ದಾದ್ರು ರಸ್ತೆಗಳ ಪಕ್ಕದಲ್ಲಿ ನೋಡಿ ಸರ್, ಎಷ್ಟು ಕಸಗಳು ಬಿದ್ದಿರುತ್ತೆ ಅಂತ ನೋಡಿ. ನೀವು ಉದಾಹರಣೆಗೆ ಪೀಣ್ಯ ಇಂಡಸ್ಟ್ರಿನೇ ಹೋಗಿ ನೋಡಿ, ಯಾಕೆಂದ್ರೆ ನಾನು ಇರೋದ್ರಿಂದ ಚೆನ್ನಾಗಿ ಗೊತ್ತಿದೆ ಎಷ್ಟು ಕಸದ ವ್ಯವಸ್ಥೆ ಜಾಸ್ತಿ ಆಗಿದೆ, ಕಸ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಇದೆಲ್ಲ ಸಮಸ್ಯೆವನ್ನ ಬಗೆಹರಿಸಬೇಕು. ಓನ್ಲಿ ಬಿಕಾಸ್ ಆಫ್ ವ್ಯಾಪ್ತಿಯನ್ನ ಡಿಸ್ಮ್ಯಾನೇಜ್ಮೆಂಟ್ ಮಾಡಿದ ತಕ್ಷಣ ನಾವೆಲ್ಲ ಸಮಸ್ಯೆಯನ್ನ ಬಗೆಹರಿಸ್ಬಿಡ್ತೀವಿ ಅಂತಕ್ಕಂಥದ್ದು ಇದೊಂದು ದೊಡ್ಡ ನಾಟಕ ಸರ್. ಮತ್ತೆ ಈಗ ಇನ್ನೊಂದು ಕತೆ ಹೇಳ್ತಿದ್ದಾರೆ ಇವರು, ಇದುವರೆಗೂ ನಾವೇನು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಈಗ ಇದ್ದಕ್ಕಿದ್ದಂಗೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿಬಿಟ್ಟು ಈಗ ಇನ್ನು 2.5 ವರ್ಷ ಕರ್ನಾಟಕವನ್ನ ಸುಸಜ್ಜಿತವಾಗಿ ಚೆನ್ನಾಗಿ ರೆಡಿ ಮಾಡ್ಬಿಡ್ತೀವಿ ಅಂತಕ್ಕಂಥದ್ದು ಒಂದು ಚರ್ಚೆ ಕಾಂಗ್ರೆಸ್ ಪಟಸಾಲ ನಡೀತಾ ಇದೆ. ಈಗ 2.5 ವರ್ಷ ಏನು ಮಾಡೋಕ್ಕಾಗಿಲ್ಲ ಬೆಂಗಳೂರಿಗೆ, ಇನ್ನು 2.5 ವರ್ಷ GBA ಮಾಡ್ತೀವಿ ಅಂತಕ್ಕಂಥ ಇದೊಂದು ಹೊಸ ನಾಟಕ ಕಾಂಗ್ರೆಸ್ದು. ಯಾಕೆಂತಂದ್ರೆ ಇವ್ರು ಏನೂ ಮಾಡಿಲ್ಲ ಅನ್ನೋದಕ್ಕೊಂದು ತೋರಿಸ್ಕೊಳ್ಳಿಕ್ಕೆ, ಜನಗಳಿಗೆ ಏನೋ ಮಾಡ್ತೀವಿ ಅಂತೇಳಿ ಕಿವಿಗೆ ಹೋ ಮುಡಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥದ್ದು. ಇವರ ಎಲ್ಲವೂ ಫ್ಲಾಪ್ ಆಗಿದೆ ಸರ್. ಇವ್ರ ಗ್ಯಾರಂಟಿ ಯೋಜನೆಗಳು, ಈಗ ಗ್ಯಾರಂಟಿ ಯೋಜನೆಗಳು ಒಂದು ಎಕ್ಸಾಂಪಲ್ ಹೇಳಲೇಬೇಕು. ಇವರ ಒಂದು ಯುವ ನಿಧಿ ಅಂತ ಇದೆ ಸರ್. ಇವ್ರು ಟೋಟಲ್ ಯುವ ನಿಧಿ ಕೊಡ್ತಾ ಇರ್ತಕ್ಕಂಥದ್ದು 1,75,000 ಜನಕ್ಕೆ. ಮೊನ್ನೆ ಇವರ ಮುಖ್ಯಮಂತ್ರಿಗಳು ಹೇಳ್ತಾರೆ ಯುವ ನಿಧಿಯಿಂದ ಉದ್ಯೋಗ ಸಮಸ್ಯೆ ಬಗೆಹರಿದು ಬಿಟ್ಟಿದೆ, ನಿರುದ್ಯೋಗ ಸಮಸ್ಯೆ ಬಗೆಹರಿದು ಬಿಟ್ಟಿದೆ ಅಂತ ಹೇಳ್ತಾರೆ ಸರ್. ನಮ್ಮ ರಾಜ್ಯದ ಜನಸಂಖ್ಯೆ ಆಲ್ಮೋಸ್ಟ್ 7 ಕೋಟಿ ಇದೆ ಸರ್. 7 ಕೋಟಿನಲ್ಲಿ 1,75,000 ಜನಕ್ಕೆ ಯುವ ನಿಧಿ ಕೊಟ್ಟಾಗ ಅದಿಂಗಿ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ ಸರ್? ಇದು ಯಾವ ಸೈಂಟಿಫಿಕ್ ಆಗಿ ಇವ್ರು ಮಾಡ್ತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಸರ್, ಈ GBA ಪ್ಲಾನ್ ಇದೆಯಲ್ಲ ಸರ್, ಇದು ಎಲ್ಲ ಕಡೆನೂ ಫ್ಲಾಪ್ ಆಗಿದೆ. ಈಗ ಡೆಲ್ಲಿನಲ್ಲಿದೆ ಸರ್ MCD ಅಂತೆ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅಂತೇಳಿ 3 ಭಾಗ ಮಾಡಿದ್ದಾರೆ. ಅಲ್ಲಿ ಫ್ಲಾಪ್ ಆಗಿದೆ, ಅಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ. ಅದೇ ಬಾಂಬೆನಲ್ಲಿ ಹಾಕೊಳ್ಳಿ, ಬ್ರಿಹಾನ್ ಮುಂಬೈ ಮುನ್ಸಿಪಾಲಿಟಿ ಕಾರ್ಪೊರೇಷನ್, ಅಲ್ಲಿ ಒಂದೇ ಇರ್ತಕ್ಕಂಥದ್ದು, ಡಿವೈಡ್ ಮಾಡಿಲ್ಲ ಮುಂಬೈನಲ್ಲಿ. ಸೊ ಯಾವಾಗ ನಾವು ವಿಕೇಂದ್ರೀಕರಣ ಮಾಡೋದ್ರಿಂದ ನಾವು ಎಕ್ಸಾಂಪಲ್ ಭಾರತದಲ್ಲಿ ಸರಿಪಡಿಸಿರ್ತೀವಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಮಾಡಿದಂಥದ್ದು ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ಡೆಲ್ಲಿಲಿ ಮಾಡಿದ್ರೆ ಹೊರತು ಡೆಲ್ಲಿನಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಮುಂಬೈನಲ್ಲೂ ಸಹ ಮುಂಬೈನಲ್ಲಿ ಒಂದೇ ಒಂದು ಮಾಡಿ ಇರೋದ್ರಿಂದ ಅಭಿವೃದ್ಧಿ ಆಗ್ತಾ ಇದೆ ಮುಂಬೈ. ಯಾಕೆ ಮುಂಬೈ ಡೇ ಬೈ ಡೇ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಸ್ಟಾರ್ಟ್ ಆಯಿತು ಮುಂಬೈನಲ್ಲಿ. ಮತ್ತೆ ಇಂಡಸ್ಟ್ರಿಯಲ್ಸ್ಗಳು ತುಂಬ ಜಾಸ್ತಿ ಮುಂಬೈಗೆ ಹೋಗ್ತಾ ಇದ್ದಾವೆ. ನಮ್ಮ ಇದಂತ ಇಲ್ಲಿ ಟೊಯೋಟಾ ಎಕ್ಸ್ಪ್ಯಾನ್ಷನ್ ಅಲ್ಲಿಗೆ ಆಗಿದೆ. ಸೊ ಯಾವತ್ತೂ ಸಹ ವಿಕೇಂದ್ರೀಕರಣದಿಂದ ನಾವು ಬಗೆಹರಿಸಲಿಕ್ಕೆ ಆಗಲ್ಲ ಸರ್. ಇವ್ರು ಹೇಳ್ತಾರಲ್ಲ ಸರ್, ಎಷ್ಟು ರಾಜಕಾಲುವೆಗಳನ್ನ ಸಮಸ್ಯೆ ಬಗೆಹರಿಸಿದ್ದಾರೆ ಸರ್. ಇವತ್ತು ಮಳೆ ಚೆನ್ನಾಗಿ ಹೋಯ್ದ್ರೆ ಏರಿಯಾಗಳು ತುಂಬ್ಕೊಂತವೆ. ಇವ್ರು ಆಯ್ತು ಬಿಜೆಪಿ ಹೇಳ್ತಾರೆ ರಾಜಕಾಲುವೆಗಳು ಹಂಗಿದ್ದ ಸಮಸ್ಯೆ ಇದೆ ಅಂತ. ರಾಜಕಾಲುವೆಗಳನ್ನ ತೆರವುಗೊಳಿಸ್ಲಿಕ್ಕೆ ಆಗಿದೆಯಾ ಇದುವರೆಗೂ ಸಹ? ಇವ್ರು ಅಧಿಕಾರಕ್ಕೆ ಬಂದು ಒಂದೇ ಒಂದು ರಾಜಕಾಲುವೆನ ತೆರವುಗೊಳಿಸಿದ್ರ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿದ್ರ, ಮತ್ತೆ ಇವ್ರು ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇವತ್ತೇನಾದ್ರೂ ಮೆಟ್ರೋ ಬರ್ದಲ್ಲ ಇದ್ದಿದ್ರೆ, ನರೇಂದ್ರ ಮೋದಿ ಅವರ ದೂರದೃಷ್ಟಿ ಯೋಜನೆ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಎಲೆಕ್ಟ್ರಾನಿಕ್ ಸಿಟಿಗೆ ಆಗ್ಲಿಲ್ಲ ಅಂತ ಅಂದಿದ್ರೆ ಅದ್ರ ಜೊತೆ ಸರ್ ಕೇಂದ್ರದ ಇದೆ ಸರ್, ದಯಮಾಡಿ ಮೆಟ್ರೋ ಏನಾದ್ರೂ ಆಗ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಟ್ರಾಫಿಕ್ ಸಮಸ್ಯೆ, ಇವತ್ತು ಬೆಂಗಳೂರು ಬಿಟ್ಟು ಓಡೋಗ್ಬಿಡ್ಬೇಕಾಯ್ತು ತಲೆ ಕೆಟ್ಟು, ಆ ರೀತಿ ಸಮಸ್ಯೆ ಆಗಿರೋದು ಸರ್. ಇವತ್ತು ಬ್ಯಾಂಗ್ಳೂರ್ನ ಇವರು ಡಿಸ್ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಓನ್ಲಿ ಬಿಕಾಸ್ ಆಫ್ ಡಿಸ್ಮ್ಯಾನೇಜ್ಮೆಂಟ್, ಅದು ಸೈಂಟಿಫಿಕ್ ಆಗಿ ಮಾಡಬೇಕಿತ್ತು. ಇವ್ರು ಮಾಡಬೇಕಾ ಸರ್? 5 ಝೋನ್ ಮಾಡ್ತಾರೆ, 5 ಝೋನ್ಗಳಿಗೆ 5 ಆಫೀಸರ್ಸ್ಗಳನ್ನ ಇಡಲಿ, ಒಳ್ಳೊಳ್ಳೆ ಕೌನ್ಸಿಲರ್ಸ್ಗಳನ್ನ ಇಡಲಿ, ಆಯುಕ್ತರುಗಳನ್ನ ಮಾಡಲಿ, ಅವ್ರ ಮುಖಾಂತರ ಮ್ಯಾನೇಜ್ಮೆಂಟ್ ಮಾಡಲಿ, ಅವ್ರ ಮುಖಾಂತರ ಎಲ್ಲ ಕಡೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಮತ್ತೆ ಸಂಪತ್ತಿನ ವಿಕೇಂದ್ರೀಕರಣ ಆಗಲಿ. ಈಗ ಸಂಪತ್ತು ಎಲ್ಲೋ ಒಂದ್ ಕಡೆ ಒಂದ್ ಏರಿಯಾದಲ್ಲಿ ಸ್ಟಿಕ್ ಆನ್ ಆಗುತ್ತೆ, ಇದು ಸಮಸ್ಯೆ ಆಗುತ್ತೆ. ಇದು ನಿಜವಾಗ್ಲೂ ಬೆಂಗಳೂರಿಗೆ ಮಾರಕ ಸರ್. ಅಂದ್ರೆ ಸರ್ಕಾರ ಹೇಳ್ದಂಗೆ ಅಧಿಕಾರಿಗಳು ಕೇಳಬೇಕಾಗುತ್ತೆ. ಹೌದು, 100% ಸರ್. ಇವಾಗ ಅಧ್ಯಕ್ಷರು ಮುಖ್ಯಮಂತ್ರಿ ಇದ್ದಾರೆ, ಉಪಾಧ್ಯಕ್ಷರು ಬಂದ್ಬಿಟ್ಟು ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತಂದ್ರೆ ಯಾವ ಮೇಯರ್ ಮಾತು ಕೇಳ್ತಾರೆ, ಯಾವ ಅಧಿಕಾರಿಗಳು ಮಾತು ಕೇಳ್ತಾರೆ ಸರ್? ಇದನ್ನ ಇಟ್ ಇಸ್ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರ್. ಈಗ ಅಭಿವೃದ್ಧಿ ಈಗ ಅನುದಾನ ಹೆಂಗೆ ಸರ್? ಯಾವ ಮಾನದಂಡ ಮೇಲೆ ಕೊಡ್ತೀರಿ ತಾವೀಗ ನೆಕ್ಸ್ಟ್? ಈಗ ಪ್ರಭು, ನಿಮ್ಮ ಮಾತಿಗೆ ಮುಂಚೆ ಬಿಜೆಪಿ ವಕ್ತಾರ ಮಾತು 2 ಸೆಂಟೆನ್ಸ್. ಯುವ ನಿಧಿನಲ್ಲಿ 1,70,000 ಜನಕ್ಕೆ ಕೊಡ್ತಾ ಇದ್ದಾರೆ. 7 ಕೋಟಿ ಜನ ನೋಡಿ ಅರ್ಜಿ ಹಾಕ್ಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರು ಅರ್ಜಿ ಹಾಕಿದ್ದಾರೆ ನೋಡಿ, ಇಡೀ ದೇಶದಲ್ಲಿ ತಮ್ಮ ತಲಾ ಆದಾಯ ಎಷ್ಟಿದೆ? ಕರ್ನಾಟಕದ ತಲಾ ಆದಾಯ 2 ಲಕ್ಷ ದಾಟಿದೆ. ನಂಬರ್ ಒನ್. ಹೌದು. ಇಡೀ ದೇಶದಲ್ಲಿ ನಂಬರ್ 1 ಇದೆ ಕರ್ನಾಟಕ.
ಯಾಕೆ ಹೆಚ್ಚಿಗೆ ಆಯಿತು? ಇದೇ ಗ್ಯಾರಂಟಿ ಯೋಜನೆಗಳಿಂದ. No, 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 ಇದೇ no, ಗ್ಯಾರಂಟಿ sir. ಯೋಜನೆಗಳು. ಸರ್, ಅಭಿವೃದ್ಧಿಯಿಂದ ಆಗಿದೆ, ಉದ್ಯೋಗದಿಂದ ಆಗಿದೆ. ಕೇಳಿ. ಗ್ಯಾರಂಟಿಯಿಂದ ತಲಾಖೆ ಅದು ಒಂದು ಜಾಸ್ತಿ reason, ಆಗಿದೆ, sir. ಸರ್. ಅದು ಒಂದು reason ಆಗಿದೆ. ಅದು ಒಂದು reason. ಇಲ್ಲ, ಸರ್, ಇಲ್ಲ, ಇಲ್ಲ, ಹಂಗಿದ್ರೆ ಮಾಹಿತಿ ಈಗ ಮಾಹಿತಿ ಇಲ್ಲ. ಈಗ ನಾನು ನಟರಾಜ್ ಗೌಡ್ರು ಕೇಳ್ಕೊಂತೀನಿ ದಿಲೀಪ್ ಸರ್. ಒಂದು ನೀವು ನಿಮಿಷ. ಇರ್ತಕ್ಕಂಥ 2,000 ಮಾಡ್ಬಿಡಿ. 6,000 ಬರ್ತಾ ಇದೆ ಕೇಳಿ. ಯಾಕಂದ್ರೆ ಅದರೊಳಗೆ ಬಹಳ ಕಾರಣಗಳಿರ್ತವೆ. ಶಕ್ತಿ ಯೋಜನೆಯಿಂದ ಎಲ್ಲ ಮಹಿಳೆಯರು ತಾವು ಹೊರಗಡೆ ಹೋರಾಡ್ತಾರೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ತಾವು ಅದರಿಂದ ಇನ್ನೂ ಅಭಿವೃದ್ಧಿ ಆಗ್ತದೆ ಹೊರತು, ಆರ್ಥಿಕ ಚಟುವಟಿಕೆ ಹೆಚ್ಚಿಗೆ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಇಂತಹ ಯೋಜನೆಗಳು, ದೂರದೃಷ್ಟಿ ಯೋಜನೆಗಳು ಇಡೀ ದೇಶದಲ್ಲಿ ಯಾವ ರಾಜ್ಯಗಳಿಲ್ಲ 570 ಕೋಟಿ ಟ್ರಾವೆಲ್ಸ್ ಆಗಿದೆ, ಟ್ರಿಪ್ಗಳಾಗಿದೆ ಮಹಿಳೆಯರದು ಇಲ್ಲಿವರೆಗೂ. ಇದು ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲಿವರೆಗೂ ಇದಾಗಿಲ್ಲ ಅಂತ ಅಭೂತಪೂರ್ವವಾದ ಯೋಜನೆಗಳು. ನೋಡ್ರಿ, ಇಡೀ ಬೆಂಗಳೂರು ಇಡೀ ದೇಶಕ್ಕೆ ನಂಬರ್ 1 ಇದೆ IT ಎಕ್ಸ್ಪೋರ್ಟಲ್ಲಿ, ನಂಬರ್ 1 ಇದೆ ವುಮೆನ್ ಎಂಟರ್ಪ್ರಿನರ್ಶಿಪ್ಪಲ್ಲಿ, ನಂಬರ್ 1 ಇದೆ ಜಾಬ್ ಕ್ರಿಯೇಷನಲ್ಲಿ, ನಂಬರ್ 1 ಇದೆ GST ಕಲೆಕ್ಷನಲ್ಲಿ, ಇನ್ವೆಸ್ಟ್ಮೆಂಟಲ್ಲಿ. ನೀವು ನಾವು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಮಾಡಿದ್ವಲ್ಲ, ನೀವು ಬರೀ ಬೆಂಗಳೂರು ಅಭಿವೃದ್ಧಿ ಅಲ್ಲ, ಬಿಯಾಂಡ್ ಬೆಂಗಳೂರು ಅಂತಲೂ ಕೂಡ ನಾವು ಮಂಗಳೂರಿಗೆ ಹೋಗಿ ಇಂಥ ಕೆಲವು ಕಂಪ್ನಿಗಳಿಗೆ, ಬೆಳಗಾಂಗೆ ಹೋಗಿ ಇಂಥ ಕೆಲವು ಕಂಪ್ನಿಗಳಿಗೆ, ಹುಬ್ಳಿ ಧಾರವಾಡಗೆ ಹೋಗಿ ಕಂಪ್ನಿಗಳಿಗೆ ನಾವು ಪುಷ್ ಮಾಡಿದ್ದೀವಿ. ಇದು ಕಾಂಗ್ರೆಸ್ ಗೊತ್ತಿಲ್ಲ. ಫಾಕ್ಸ್ಕಾನ್ ಯಾವ ಬಂತು ಅಂತ ನಿಮ್ಗೆ ಗೊತ್ತಾ? ಫಾಕ್ಸ್ಕಾನ್ ಯಾರು ಬಂತು ಗೊತ್ತಾ? ಫಾಕ್ಸ್ಕಾನ್ ಯಾರು ಇಡೀ ಪ್ರಪಂಚಕ್ಕೆ ಎಲ್ಲರೂ ಮಾಡ್ಲಿ, ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನಮ್ಮಿಂದ ಫಾಕ್ಸ್ಕಾನ್ ಬಂದಿದ್ದೀರಿ. ನಾವು ಕೊಟ್ಟಿದ್ದೀವಿ ಅವ್ರಿಗೆ 300 ಎಕರೆ ಜಮೀನು ದೇವಿನಲ್ಲಿ ಕೊಟ್ಟು ಅವ್ರಿಗೆ ಫಾಕ್ಸ್ಕಾನ್ 25,000 ಜನಕ್ಕೆ ಉದ್ಯೋಗ ಸೃಷ್ಟಿ ನಾವು ಏರ್ಬಸ್ ನಮ್ಮಿಂದ ಏರೋಸ್ಪೇಸ್ ಈಗ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 40,000 ಎಕರೆ ಜಮೀನನ್ನು ನಾವು ಇಂಡಸ್ಟ್ರಿಗೋಸ್ಕರ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಈ ಥರ ಯೋಜನೆಗಳನ್ನು BJP ಯಾವತ್ತೂ ಮಾಡಿಲ್ಲ. ಅವ್ರಿಗೆ ಹೇಳ್ಕೊಳಕ್ಕೂ ಸಾಧ್ಯ ಆಗಲ್ಲ. ನನ್ನ ಇತಿಹಾಸ ಈ ಥರ ಇದೆ, ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನಮಗೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು, ನಾವು ಅಷ್ಟು ಕೊಡುಗೆ ಕಾಂಗ್ರೆಸ್ ಇದೆ. ಬೆಂಗಳೂರಿಗೆ ನೋಡಿ, ಒಂದು ದೂರದೃಷ್ಟಿ ಬೇಕು. ಇವತ್ತಿನ ಸಮಸ್ಯೆ ಇದೆ. 2023ರಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರಲ್ಲ ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಅವರಿಂದ ಇವತ್ತು ಬೆಂಗಳೂರು ಸಮಸ್ಯೆ ಇದೆ, ಗುಂಡಿ ಬಿದ್ದಿದೆ. ಅದನ್ನು ಸರಿ ಮಾಡೋ ಹೊಣೆಗಾರಿಕೆ ನಮ್ದಿದೆ. 1,100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷ ಮುಂಚೆನೆ ಬಿತ್ತು ಅಂತ ಹೇಳ್ತಾ ಇಲ್ಲ, ಇವತ್ತು ಬಿದ್ದಿರೋದು ಇವಾಗ ಮಳೆ ಬಂದಾಗ. ಈಗ ಕೆಲಸ ಮಾಡಿಲ್ಲ ಅಂತ. ಆಮೇಲೆ ನಾವು ರಾಜಕಾಲುವೆ 800 ಕಿಲೋಮೀಟರ್ ರಾಜಕಾಲುವೆನಲ್ಲಿ 580 ಕಿಲೋಮೀಟರ್ ರಾಜಕಾಲುವೆಗೆ ತಡೆಗೋಡೆಗಳು ಕಟ್ಟಿದ್ದೀವಿ 2.5 ವರ್ಷದಲ್ಲಿ. ಆಯ್ತಾ? ನಾವು 3,000 ಕಿಲೋಮೀಟರ್ ಬಫರ್ ಝೋನ್ಗಳಲ್ಲಿ ಹೊಸ ರಸ್ತೆಗಳ ನಿರ್ಮಾಣ ಆಗಬೇಕು, ಒತ್ತುವರಿ ಕಡಿಮೆ ಆಗಬೇಕಂತ ನಾವು ತೀರ್ಮಾನ ಮಾಡಿರೋದು. ನೀವು ತೀರ್ಮಾನ ಮಾಡಿಲ್ಲ. ಈ ಥರದ್ದು ವೈಟ್ ಟಾಪಿಂಗ್ ನಾವು ಮಾಡಿರೋದು, ನೀವು ಯಾವತ್ತೂ ವೈಟ್ ಟಾಪಿಂಗ್ ಮಾಡಿಲ್ಲ. ಟೆಂಡರ್ ಶೂರ್ ನಾವು ಮಾಡಿರೋದು, ನೀವು ಯಾವತ್ತೂ ಮಾಡಿಲ್ಲ. ಯೋಜನೆಗಳು ಅನ್ನೋದ್ರೆ ಕಾಂಗ್ರೆಸ್ಸೇ ಮಾತ್ರ ಯೋಜನೆಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಹೆಮ್ಮೆಯಿಂದನೂ ಹೇಳ್ಕೊತೀವಿ. ಮುಂದಿನ 50 ವರ್ಷಕ್ಕೆ ದೂರದೃಷ್ಟಿ ಇಟ್ಕೊಂಡು ನಾವು ಟನಲ್ ರಸ್ತೆನೂ ಮಾಡ್ತೀವಿ, ಪೆರಿಪೆರಲ್ ರಿಂಗ್ ರಸ್ತೆನೂ ಮಾಡ್ತೀವಿ, ಎಲಿವೇಟೆಡ್ ಕಾರಿಡಾರ್ ಕೂಡ ಮಾಡ್ತೀವಿ, ಮೇಕೆದಾಟು ಯೋಜನೆಯನ್ನು ಬೆಂಗಳೂರು ತಗೊಂಡ್ಬರ್ತೀವಿ. ಇದು ಅಭಿವೃದ್ಧಿ ಅನ್ನೋದು ಇದನ್ನ. ಆಮೇಲೆ GBA ಇಂದ ಬೆಂಗಳೂರು ಇವತ್ತೇನು ವಿಶ್ವದಲ್ಲೇ ಡೈನಮಿಕ್ ಸಿಟಿ ಅಂತ ಆಗಿದೆ, ಸಿಲಿಕಾನ್ ಸಿಟಿ ಅಂತ ಆಗಿದೆ. ಇದರ ಹೆಮ್ಮೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸಿಬ್ಬಂದಿ ಅಲ್ಲ, BBMP ಅಧಿಕಾರಿಗಳು ಜನರ ಬಳಿ ಹೋಗಿ ಹೆಂಗ್ ಸಮಸ್ಯೆಗಳಾಗುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ. ಜನಪ್ರತಿನಿಧಿಗಳು ಬೇಕೇ ಬೇಕು, ಕಾರ್ಪೊರೇಟ್ಗಳು ಬೇಕೇ ಬೇಕು. 368 ಕಾರ್ಪೊರೇಟರ್ಗಳು ಬೇಕೇ ಬೇಕು. 368 ವಾರ್ಡ್ಗಳಲ್ಲಿ 368 ಕಾರ್ಪೊರೇಟರ್ಗಳು, 368 ಇಂಜಿನಿಯರ್ಗಳು, 368 ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡ್ತಾ ಇದ್ರೆ ನೀವು ಮನೆ ಬಾಗಿಲಿಗೆ ಮೂಲಭೂತ ಸೌಕರ್ಯ ಹೋಗಲ್ಲ ಅಂತೀರಾ? ಹೋಗುತ್ತೆ. ಕಳೆದ 20ರಿಂದ ಚುನಾವಣೆ ಮಾಡೋಕ್ಕಾಗಿಲ್ಲ ಬೆಂಗಳೂರಲ್ಲಿ, ಜನಪ್ರತಿನಿಧಿಗಳಿಲ್ಲ, ಬೇಕು ಅದಕ್ಕೆ. ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. BJP ತಡೆ ಹಾಕ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ. ನಾವು ಫೆಬ್ರವರಿನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ತೀರ್ಮಾನ ನಮ್ದಿದೆ. ಅಲ್ಲ, ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಯ್ತು. ನಿನ್ನೆ ಸಭೆ ನೋಡ್ತಾ ಇದ್ದಾರೆ, ಕಾಂಗ್ರೆಸ್ನ ಶಾಸಕರೇ ಹೋಗಿಲ್ಲ, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಹೋಗಿಲ್ಲ. ಸರ್, ಸೌಜನ್ಯಯುತವಾಗಿ 79 ಜನ ಸಂಖ್ಯೆ ಇರಬೇಕಾಗಿತ್ತು, ಹೋಗಿರೋದೇ 35 ಜನ. ಅವ್ರ ಪಕ್ಷದವರೇ ಏಕಪಕ್ಷೀಯವಾಗಿ ಮಾಡಿದ್ರೆ ಹೇಗೆ ಸರ್? ಏಕಪಕ್ಷೀಯವಾಗಿ ಏಕಪಕ್ಷೀಯ ಇರ್ತದಿಲ್ಲ ನೋಡಿ. GBA ಆಗಿದೆ, GBA ಅವ್ರ ಮಾಹಿತಿ ಹೋಗಿದೆ. GBA ಅನ್ನೋದು ಎಲ್ಲರನ್ನೂ ಒಳಗೊಳ್ಳೋಕ್ಕೆ ಒಂದು ತಂತ್ರಗಾರಿಕೆ ಮಾಡಲಿಕ್ಕೆ, ಮುಂದಿನ ಯೋಜನೆಗಳು ರೂಪಿಸಲಿಕ್ಕೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಇವರು ಹೋಗಿಲ್ಲ ಅಂದ್ರೂ ಕೂಡ ಆ ಸರ್ಕಾರ ತೀರ್ಮಾನ ಮಾಡಿದೆ. ಚುನಾವಣೆ ಏಕಪಕ್ಷೀಯ ನಿರ್ಧಾರ. ಚುನಾವಣೆ ನಿಂತ್ಕೊಳ್ಳಿ. ಅಭಿವೃದ್ಧಿ ಇಷ್ಟ ಇಲ್ಲ, BJPಗೆ ಅಭಿವೃದ್ಧಿ ನಿಮಗೆ ಭಯ ಇದೆ, ಮಾಡಿಲ್ಲ ಅವ್ರಿಗೆ. ಉಳಿಸ್ಕೊಬೇಕು, ಯಾವ್ದು ಅಟ್ಲೀಸ್ಟ್ 2 5
ಇಟ್ ಮೇ ಬಿ ಬಿಬಿಎಂಪಿ ಚುನಾವಣೆ ನಡೆದಿದ್ರೆ ನಾವು ಯಾವುದೇ ಕಾರಣಕ್ಕೂ ಐದಕ್ಕೆ ಅಧಿಕಾರಕ್ಕೆ ಬರಲ್ಲ. ಈಗ ಪ್ರಭು, ಈಗ ಎರಡೋ ಒಂದೇ ಗೆಲ್ಲೋಣ. ಈಗ ಪ್ರ- ಇವ್ರಿಗೆಲ್ಲ ಸೆಂಟ್ರಲ್ ಒಂದೇ ಸರ್. ಐದರಲ್ಲಿ ಅಲ್ಲಿ ಒಂದೆರಡು. ಮುಸಲ್ಮಾನ್ ಮೇಯರ್ ಆಗ್ತಾರೆ. ಇಲ್ಲ, ಇಲ್ಲ, ನಾನು ಇವತ್ತು ತಪ್ಪು- ಬರೆದಿಟ್ಕೊಂಬಿಡಿ. ತಪ್ಪು- ಐದರಲ್ಲಿ- ಮುಸಲ್ಮಾನ್ ಮೇಯರ್ ಆಗ್ತಾರೆ, ಸೆಂಟ್ರಲ್ ನಲ್ಲೇ ಗೆಲ್ಲೋದು. ಅದು ಪ್ಲಾನ್. ಕೇವಲ 50 ಜನ ನೋಡಿ, ತುಷ್ಟೀಕರಣ ಸರ್. ಮಾಡಿರೋದು ಅದೇ ಕಾರಣಕ್ಕೋಸ್ಕರ. ಪ್ಲಾನ್ ಪೊಲಿಟಿಕಲ್ ಪ್ಲಾನ್ ಕಾಣಿಸ್ತಾ ಇದೆ. Yes, 100%. ನೋಡಿ 5ಕ್ಕೆ 5 ಮೇಯರ್ ನಾವು ಗೆಲ್ತೀವಿ. ಅದರೊಳಗೆ ಮುಸಲ್ಮಾನು ಇರ್ತಾನೆ, ಕ್ರಿಶ್ಚಿಯನ್ ಇರ್ತಾನೆ, ದಲಿತನು ಇರ್ತಾನೆ, ಹಿಂದೂ ವರ್ಗದವನು ಇರ್ತಾನೆ, ಹಂಗಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ದಲಿತರು ಇರ್ಲಿಲ್ವಾ? ಮುಂದುವರೆದವರು ನೀವು ಇರ್ತಾರೆ, ಯಾಕೆ ಬರೀ 50 ಜನ ಮಾಡಿದಿರಿ? ಮುಂದುವರೆದವರು ಇರ್ತಾರೆ. ನಿಮ್ಗೆ ದ್ವೇಷ ಇದೆಯಲ್ಲ, ದ್ವೇಷ ಅಲ್ಲ, ನಿಮ್ hidden agenda. ತಪ್ಪು ಮಾಹಿತಿ ನಿಮ್ದು ಕೊಡೋದ್ರಿಗೆ hidden agenda ಸರ್ ಇದು. ನಮ್ದೇನು RSS ಶಾಖೆ ಇರಲ್ಲ. ನಾವು No, 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 sir. ನಮಗೆ ಶಾಖೆ ಇರಲ್ಲ. ನೀವು- ನಮಗೆ ಕೇವಲ ನಿಮ್ದು ಸಂವಿಧಾನ ತುಷ್ಟೀಕರಣ ರಾಜಕಾರಣ. ಏನ್ ಹೇಳುತ್ತೆ ಅದು ಮಾತ್ರ ನಿಮ್ದು ಮಾಡ್ತೀವಿ. ಮುಸಲ್ಮಾನ್ ತುಷ್ಟೀಕರಣ ರಾಜಕಾರಣ. ನಾವೆಲ್ಲರೂ ಒಳಗೊಳ್ಳ ರಾಜಕಾರಣ ಮಾಡ್ತೀವಿ. No, no, ನಾವು no, ದ್ವೇಷದ no. ರಾಜಕಾರಣ, Only ಮುಸಲ್ಮಾನ್ ತುಷ್ಟೀಕರಣ ಮಾಡಿದ್ರೆ 5%, 4% ಅವ್ರಿಗೆ. ಹೌದು. 4% ಅಲ್ಲ, ಸ್ವಾಯತ್ತ reservation ಸಂಸ್ಥೆ ಕೊಟ್ರಿ. ಸ್ವಾಯತ್ತ ಸಂಸ್ಥೆ ಅದರ ಹಲ್ಲು 4% reservation ಕೊಟ್ರಿ. ಬರೀ ಅವ್ರ ಹೆಣ್ಮಕ್ಳುಗಳಿಗೆ ಮಾತ್ರ ಶಾದಿ ಭಾಗ್ಯ, ಅವ್ರ ಹೆಣ್ಮಕ್ಳುಗಳಿಗೆ ಮಾತ್ರ ಸ್ಕಾಲರ್ಶಿಪ್, ಅಲ್ಲ, ಅವ್ರ ಸ್ವಾಯತ್ತ- ಹೆಣ್ಮಕ್ಳುಗಳು ಮಾತ್ರ ಫಾರಿನ್ ಅಲ್ಲಿ ಓದಬೇಕು. ಸ್ವಾಯತ್ತ ಸಂಸ್ಥೆಗೆ ಸರ್, ಮೋದಿ ಸ್ವಾಯತ್ತ ಶಾದಿ ಸಂಸ್ಥೆ. ಯಾಕೆ ಇಷ್ಟೊಂದು ಕೊಡ್ತಿದ್ದೀರಿ ಅವ್ರಿಗೆ? ಜಿಬಿಎ ಸ್ವಾಯತ್ತ ಸಂಸ್ಥೆಯ ಹಲ್ಲು ಕಿತ್ತು ಅವ್ರಿಗೆ ಬೇಕಾದ್ರೆ ಆಟ ಆಡ್ಸೋದು. ಏನೇ ಆಗಲ್ಲ ಆ ಥರ. ಸರ್, ಆ ಥರ ನೋಡಿ, ನಾನು ಅದನ್ನೇ ಹಂಚೋದಲ್ಲ. ಕೇಳಿದೆ. ನಟರಾಜ್ ಸರ್, ಗೌಡ್ರು ಅಲ್ಲ, ಪ್ರತಿಯೊಂದು ಸಿಎಂ ಅವರ ಬೇಕು ಸರ್. ಈಗ ಇಲ್ಲ. ನಟರಾಜ್ ಫೈಲ್ ಗೌಡ್ರು ಅಲ್ಲೇ- ಫೈಲ್ ಅಲ್ಲೇ ಹೋಗ್ಬೇಕು. ಮುಖ್ಯಮಂತ್ರಿ ಇಲ್ಲ, ಉಪಮುಖ್ಯಮಂತ್ರಿಯ ತಪ್ಪು ಆಡಳಿತ ಮಾಹಿತಿ. ವ್ಯಾಪ್ತಿ ಹೌದು. ಕೇಳಿದೆ ಈಗ ನಾನು. ಅವ್ರೇ ಅದು ನಿರ್ಧಾರ ಹೇಳ್ತಾ ಇಲ್ಲ. ಮಾಡೋದೆಲ್ಲ. ಪ್ರಭು, ಈಗ ಅದು ತಪ್ಪು ಮಾಹಿತಿ. ಈಗ ನೋಡಿ, ಕಾರ್ಪೊರೇಷನ್ಗಳು ಅವ್ರ ಆಡಳಿತ ವ್ಯಾಪ್ತಿ ಹೇಳಿ ದಯಮಾಡಿ. ಕಾರ್ಪೊರೇಷನ್ಗಳು ಇಂಡಿಪೆಂಡೆಂಟ್ ಬಾಡಿಗಳಿರ್ತವೆ. ಅವ್ಗಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಒದಗಿಸುವಂಥದ್ದು ಸರ್ಕಾರ ಮಾಡಬೇಕು. ಹೌದು ಸರ್, ಸ್ವತಂತ್ರವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳಿ ಬಿಡಲ್ಲ. ಅಲ್ಲೇ ಆಗುತ್ತೆ, ಅದ್ರಲ್ಲಿ ಏನಿಲ್ಲ ರೀ. ಅದು ಅವ್ರ ಕಮಿಟಿ ಇರ್ತದೆ, ಕಾರ್ಪೊರೇಟರ್ಗಳು ಇರ್ತಾರೆ, ಅವ್ರು ಸೆಷನ್ ನಡೆಸ್ತಾರೆ, ಅವರು ತೀರ್ಮಾನ ಮಾಡ್ತಾರೆ, ಅವರು ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೇನು ತೊಂದರೆ ಇಲ್ಲ. ಅವ್ರಿಗೆ ಅಭಿವೃದ್ಧಿಗೆ ಏನು ಬೇಕು, ಅನುದಾನ ಏನು ಬೇಕು, ಸರ್ಕಾರದಿಂದ ಯಾವ ರೀತಿ ಆಗಬೇಕು, ಯಾವ ರೀತಿ ಎಲ್ಲ ಸರ್, ಇಲಾಖೆಗಳಿಗೆ ಸಮನ್ವಯ ಮುಖ್ಯಮಂತ್ರಿಗಳು ಆಗಬೇಕು, ಏನ್ ಹೇಳ್ತಾರೋ ಅದನ್ನ ಆ ಸಮನ್ವಯ ಮಾಡ್ಬೇಕಾಗುತ್ತೆ. ಮಾಡ್ಲಿಕ್ಕೆ ಹೌದು. ಮಾಡುವಂಥದ್ದು. ಸರ್, ತಪ್ಪು ಇದು ಮಾಹಿತಿನ ಒಂದು ಕೊಡೋದು ಬಿಜೆಪಿಯ ಕೌನ್ಸಿಲ್- ಚಾಳಿ ಇದೆ. ಸರ್, ತಪ್ಪು ಮಾಹಿತಿಯನ್ನ ಈ ಒಂದು ಕೌನ್ಸಿಲ್ ನಲ್ಲಿ ನೀವು ಮುಖ್ಯಮಂತ್ರಿಗಳು ಚುನಾವಣಾ ತಲೆ ಭಯ ಅವ್ರಿಗೆ, ಹಾಕ್ತಕ್ಕಂಥ ಸೋಲುವ ಕೆಲಸ. ಭಯ ಅವ್ರಿಗೆ. Let me talk, sir. ಇತಿಹಾಸದಲ್ಲೇ ಮೊದಲು ಇದಾಗಿದೆ. Let me talk, sir. ಚುನಾವಣಾ ಸೋಲಿನ ಭಯ ಇದೆ ಅವರಿಗೆ. Let me talk, sir. ಸೋಲಿನ ಭಯದಲ್ಲಿ Please, please. ತಪ್ಪು ಮಾಹಿತಿಯನ್ನು Give me the chance, sir. ಕೊಟ್ಟವರಿಗೆ ಗೊಂದಲ ಮೂಡಿಸಕ್ಕೆ Sir, no, 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 ಸಾಧ್ಯ ಆಗೋದಿಲ್ಲ. ಹೌದು, ಅಂದ್ರೆ ಸಿಎಂ ಅವರ ಅಧಿಕಾರಿ ವ್ಯಾಪ್ತಿಯಲ್ಲಿ ಸರ್, ಬರೋದ್ರಿಂದ ಇಡೀ ದೇಶದಲ್ಲಿ ಎಷ್ಟು ಮೆಟ್ರೋಪಾಲಿಟನ್ ಸಿಟಿ ಇದಾವೋ ಎಲ್ಲೂ ಹಾಕ್ದಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆನ ಇಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಇಡೀ ಮಾದರಿ ದೇಶಕ್ಕೆ ಮಾದರಿ ಇದು. ಸರ್, ಇಡೀ ಅದೇ ದೇಶಕ್ಕೆ ಇಡೀ ಮಾದರಿ. ಬ್ಯಾಂಗ್ಳೂರು ಇಡೀ ದೇಶಕ್ಕೆ ಮಾದರಿ ಯಾವ್ದ್ರಲ್ಲಾಗಿದೆ ಆ, ಸರ್? ಎಲ್ಲರಲ್ಲೂ ಆಗಿದೆ. ಗುಡ್ಡಿದಲ್ಲಾಗಿದೆ. Investment ಅಭಿವೃದ್ಧಿ ಆಗಿದೆ, ಶೂನ್ಯದಲ್ಲಾಗಿದೆ. ಅಂದ್ರೆ GBF ಕಂಪನಿಗಳು ಆಚೆ ಹೋಗ್ತಾ ಇದ್ದಾರೆ. ಅಲ್ಲ, ಫ್ಲಾಪ್ ಆಗುತ್ತೆ ಹಾಗಾದ್ರೆ, ಫ್ಲಾಪ್. ಸರ್, ಈ GBF ಫ್ಲಾಪ್ ಆಗುತ್ತೆ ಒಂದು. Yes. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಸರ್, ಇವರು ನಮ್ಮ ನಟರಾಜ್ ಗೌಡ್ರು ಗ್ಯಾರಂಟಿ ಹೇಳಿದ್ರು, ಗ್ಯಾರಂಟಿ ವಿಚಾರ ಹೇಳಿದ್ರು. ಗ್ಯಾರಂಟಿ ವಿಚಾರದಲ್ಲಿ ಏನ್ ಹೇಳಿದ್ರಲ್ಲ, ಮೊನ್ನೆ ಕೊಡ್ತಿದ್ದಂತ ಅನ್ನಭಾಗ್ಯದಲ್ಲಿ 5 kg ಅಕ್ಕಿನ ಕಿತ್ತಾಕ್ಬಿಟ್ಟು ಬರೀ ನರೇಂದ್ರ ಮೋದಿ 5 kg ಅಕ್ಕಿ ಕೊಡ್ತಾ ಇದ್ದೀರಿ. ಅಲ್ಲ, ಗ್ಯಾರಂಟಿ ನಿಮ್ಗೆ ಮಾಹಿತಿ ಇಲ್ಲ. ಸಕ್ಕರೆ 1 kg, ಬೇಳೆ, ಹೌದು. ಬೇಳೆ 1 kg, ನೀವು ಕಾಳು 1 kg, ಮಾದೇವಪ್ಪ ಎಣ್ಣೆ ನಿನಗೂ 1 free, kg. ಕಾಕ ಪಾಟೀಲ್ ನಿನಗೂ free, 10 kg ಕೊಡ್ತಾ ಅಕ್ಕಿ ಇದ್ದಾರೆ, ಬೇಕೋ ಕೊಡ್ತಾ ಇದ್ದಾರೆ. ಬೇಡವೋ? ಅದ್ಭುತ, ಅಲ್ಲ, 10 ಅಮೋಘ kg ಅದು. ಅಕ್ಕಿ ಬೇಡವೋ ಪರ್ಯಾಯವಾಗಿ ಬೇಡವೋ? ಕೊಡ್ತಾ ಇದ್ದಾರೆ. ಬೇಕೋ ಬೇಡವೋ? Yes. ಹೇಳಿದ್ದೇನಾಯ್ತು? ಅಲ್ಲ, ಮತ್ತೆ- ಪರ್ಯಾಯವಾಗಿ ಅಮೋಘ ಅದು, ಸರ್, ಅಮೋಘ ಸರ್, ತೀರ್ಮಾನ. ಸರ್, ಇಂದಿರಾ ಇವತ್ತು ಕ್ಯಾಂಟೀನ್, ರಾಜ್ಯದಲ್ಲಿ ಇಂದಿರಾ ಕಿಟ್ ಅಂತ ಕೊಟ್ಬಿಟ್ಟು, ಇಂದಿರಾ ಕಿಟ್. ಒಂದು ಸರ್, ಇಂದಿರಾ ಕಿಟ್ ರಾಜ್ಯದಲ್ಲಿ ಕೊಟ್ಬಿಟ್ಟು, registration 1 kg ಸಮಸ್ಯೆ. ಸಕ್ಕರೆ, ಹೌದು. ಒಂದು ಸರ್, ಉಪ್ಪು, ಬ್ಯಾಂಗ್ಳೂರ್ನಲ್ಲಿ ರಿಜಿಸ್ಟ್ರೇಷನ್ ಎಣ್ಣೆ, ಸಮಸ್ಯೆ ಗೊತ್ತಿಲ್ವಾ ಸರ್? ಹೆಸರು ಕಾಳು, ಡಿ ಕೆ ಶಿವಕುಮಾರ್ ಅವರು ಬೇಳೆ. 2.5 ವರ್ಷದಿಂದ ರಿಜಿಸ್ಟ್ರೇಷನ್ ಸಮಸ್ಯೆ ಯಾಕೆ ಬಗೆಹರಿಸಲಿಲ್ಲ? ಅಲ್ಲ, OCC ಗೆ ಈಗ ವಿನಾಯಿತಿ ಕೊಡ್ತಾ ಇದ್ದಾರೆ, ವಿನಾಯಿತಿ ಕೊಡ್ತಾ ಇದ್ದಾರೆ. ಅಲ್ಲ, ಈಗ ಕೊಡ್ತಿದ್ದಾರೆ. ಈಗ ಅದನ್ನು ಯಾವಾಗ ಏನೇನು ಒಂದಷ್ಟು ಕೇಸ್ಗಳಾದ್ಮೇಲೆ ಕ್ಲಿಯರ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. Yes. ಬಟ್ ಇದುವರೆಗೂ 2.5 ವರ್ಷದ ಸಮಸ್ಯೆ ಯಾಕೆ ಬಗೆಹರಿಸಲಿಲ್ಲ? Yes, yes, ಎಲ್ಲ yes, sir. ಡಿ ಕೆ ಶಿವಕುಮಾರ್ ಕಂಟ್ರೋಲ್ ನಲ್ಲೇ ಇತ್ತು. ಬಿಜೆಪಿಗೆ ಈಗ ಇಲ್ಲಿದ್ದಂಗೆ ಆಳ್ವಿಕೆ ಈಗಲೂ ಗೊತ್ತಿಲ್ಲ. ಇದೆ. ಈಗಲೂ ಅವರೇ ಉಪಾಧ್ಯಕ್ಷರು ಪ್ರಭು. ಕಿವಿಗೆ ಹೂವು ಮುಡಿಸ್ತಕ್ಕಂಥ ಕೆಲಸ 2.5 ವರ್ಷದಿಂದ Yes, sir. ಏನು ಕೆಲಸ ಮಾಡಕ್ಕಾಗಿಲ್ಲ. Yes, sir. Okay. GBA ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು Okay. ಒಂದು ದೊಡ್ಡ ನಾಟಕ ಸರ್ ಇದು. Okay. ಬಿಜೆಪಿಗೆ ಚುನಾವಣಾ ಸೋಲಿನ ಭಯ 100% ಇಲ್ಲ. Okay. ನಿಮಗೆ ನೋಡಿ, ಭಯದಿಂದ ಅಭಿವೃದ್ಧಿ ಐದು ನಾವು ಭಾಗ ಮಾಡ್ತೀವಿ, Divide and ಅಭಿವೃದ್ಧಿ rule. ಮಾಡ್ತೀವಿ, Sir, ವಿಕೇಂದ್ರೀಕರಣ divide and rule ಮಾಡ್ತೀವಿ. is the British Okay. rule. British ಓಕೆ rule ಓಕೆ ಮಾಡ್ಲಿಕ್ಕೆ ಓಕೆ ಹೊರಟಿದ್ದಾರೆ ಎಸ್ ಸರ್. ಓಕೆ ದಿಲೀಪುರ ಥ್ಯಾಂಕ್ ಯು ನಟರಾಜ್ ಗೌಡ, ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕೆ. ನೋಡ್ತಾ ಇದ್ದೀವಿ ಈಗ ಜೆಬೆ ಅಂತೂ ಆಯಿತು. ಮುಂದಿನ ಭವಿಷ್ಯ ಹೇಗಿರುತ್ತೆ ಬೆಂಗಳೂರು ಅಂತ ತಮ್ಮದೇ ಆದಂಥ ಕಲ್ಪನೆಯಲ್ಲಿ ಕನಸಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಕಾದು ನೋಡೋಣ. ಯಾಕಂದರೆ ದೆಹಲಿಯಲ್ಲೂ ಕೂಡ ವಿಫಲವಾಗಿದೆ ಮತ್ತು ಅದನ್ನು ವಿಲೀನ ಮಾಡಿದರು. ಹಾಗಾಗಿನೇ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ರೂಪುರೇಷೆಗಳನ್ನು ಸರ್ಕಾರ ಸಿದ್ಧ ಮಾಡ್ಕೊಂಡಿದೆ. ಆದರೆ ಬೆಂಗಳೂರಿಗೆ ಏನು ಬೇಕು? ನಮಗೆ ಅಭಿವೃದ್ಧಿ ಮಾತ್ರ ಬೇಕು, ಯಾವುದೇ ರೀತಿಯಾದಂಥ ತಾರತಮ್ಯಗಳು ಬೇಡ ಅಂಥೇಳಿ, ಮೂಲ ಸೌಕರ್ಯಗಳು ಬೇಕು ಅಂಥೇಳಿ ಬೆಂಗಳೂರಿಗರ ಒತ್ತಾಸೆ ಆಗಿದೆ. ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಬೆಳವಣಿಗೆಗಳು ನಡೆಯುತ್ತೆ ಅಂತ. ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ. TV5 ವಾಸ್ತವದ ಪ್ರತಿರೂಪ.